श्रीमदानन्दतीर्थभगवत्पादाचार्यगुरुभ्यो नमः। सृष्टिस्थित्यप्ययेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषो व्यपेतः पूर्णानन्दाव्ययो यो गुरुरपि परमश्चिन्तयेतं महन्तम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मप्रोज्झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्योरुद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः योऽन्तः प्रविश्य मम वाचमिमां प्रसुप्तां सञ्जीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। सत्यज्ञानसुखस्वरूपममलं क्षीराब्धिमध्यस्थलं योगारूढमतिप्रसन्नवदनं भूषासहस्रोज्ज्वलं त्रयक्षं चक्रपिनाकसाभयवरान् बिभ्राणमर्कच्छवीं छत्रीभूतफणीन्द्रबिन्दुधवलं लक्ष्मीनृसिंहं भजे अशेषवाग्जड्यमलापहन्त्री नवं नवं स्पष्टसुवाक्प्रदायिनि ममेह जिह्वाग्रसुरङ्गनर्तकी भवप्रसन्नावदने च मे श्रीः धर्मविज्ञानवैराग्यपरमैश्वर्यशालिनः श्रीमदानन्दतीर्थभगवत्पादान् वन्दे निरन्तरम् यो विप्रलम्बविपरीतमतिप्रभूतान् वादान् निरस्य कृतवां भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्वदेव हि यं प्रौरजन्तमनुपेतमपेतकृत्यं द्वैपायनो विरहकातर आजुहाव
ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪೂರ್ಣಪ್ರಜ್ಞಕೃತಂ ಭಾಷ್ಯಂ ಆದೌ ತದ್ಭಾವಪೂರ್ವಕಂ ಯೋ ವ್ಯಾಕರೋನ್ನಮಸ್ತಸ್ಮೈ ಪದ್ಮನಾಭಾಖ್ಯಯೋಗಿನೇ. ರಮಾನಿವಾಸೋಚಿತವಾಸಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮಭೂಮಿಃ. ವೈರಾಗ್ಯಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾದ್ವಿಭೂತ್ಯೈ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ. ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ. ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶೇಷಕಲ್ಯಾಣಲಲನಾ ಕಲ್ಪಪಾದಪೌ. ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಯಯೇತಾಂ ಮತ್ಕಥಾಂ ಹಿತ್ವಾ ಭಕ್ತಿಜ್ಞಾನಕ್ರಿಯಾತ್ಮಿಕಾಂ. ಕ್ಷುದ್ರಾನ್ ಕಾಮಾನ್ ಖಗೈಃ ಪ್ರಾಣೈಃ ಜುಷन्तಃ ಸಂಸರಂತಿ ತೇ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾವಕ್ತುಶ್ಚ ಶ್ರೋತॄಣಾಂ. ನಿಖಿಲಕಲಿಗತಕಲ್ಮಷಾಪನೂತನಪಟುತರೆ ಮೋಕ್ಷಾದ್ನಿಖಿಲಪುರುಷಾರ್ಥಸಾಧನೀಭೂತೆ. ಶ್ರೀಮದ್ಭಾಗವತೆ ಮಹಾಪುರಾಣೇ ಏಕಾದಶಸ್ಕಂಧೇ ಯತ್ಕಿಂಚಿತ್ ಪೂರ್ವೋಕ್ತಪ್ರಮೇಯಾನುವಾದಃ. ಹರಿಃ ಓಂ ಹರಿಃ ಓಂ ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಪವಿತ್ರವಾದ ವಿಶ್ವಪರಮಾತ್ಮನ ಚಕ್ರತೀರ್ಥದ ಸನ್ನಿಧಾನವಿರುವ ಗೋಮತಿ ನದಿಯ ಸನ್ನಿಧಾನ. 88 ಋಷಿಗಳು ಶೌನಕರು ತಪಸ್ಸು ಮಾಡಿದ ಈ ಕ್ಷೇತ್ರದಲ್ಲಿ ನೈಮಿಷಾರಣ್ಯದಲ್ಲಿ ಭಾಗವತದ ಏಕಾದಶ ಸ್ಕಂದದಲ್ಲಿ ಬರುವ ಉದ್ಧವ ಗೀತೆಯನ್ನು ಶ್ರವಣ ಮಾಡ್ತಾ ಇದ್ದೇವೆ. ಯಾವ ನೈಮಿಷಾರಣ್ಯದಲ್ಲಿ ನೈಮಿಷೆ ಅನಿಮಿಷ ಕ್ಷೇತ್ರೆ ಋಷಯ ಶೌನಕಾದಯ, ಇದಕ್ಕೆ ನೈಮಿಷಾರಣ್ಯ ಅಂತ ಹೆಸರು ಬರೋದಕ್ಕೆ ನಮ್ಮ ಹಾಗೆ 1 ಗಂಟೆ 2 ಗಂಟೆ ಅಥವಾ ಒಂದು 3-4 ಗಂಟೆಗಳ ಮಾತ್ರ ಪ್ರವಚನ ಕೇಳಿಯಲ್ಲ. ಸೂತಾಚಾರ್ಯರು ಶೌನಕರನ್ನು ಕೂಡಿಸಿಕೊಂಡು ಹಗಲು ರಾತ್ರಿ ಅಲ್ಲದೆ ಇನ್ಯಾವ ಹರಟೆ ಇಲ್ಲ, ಯಾವ ವಿಧವಾದ ಮಾತುಗಳಿಲ್ಲ. ಕೇವಲ ಶೌನಕರ ಪ್ರಶ್ನೆ, ಸೂತಾಚಾರ್ಯರ ಉತ್ತರ. ಅಖಂಡವಾಗಿ ಎಲ್ಲ ಪುರಾಣಗಳನ್ನು ಇದೇ ಸ್ಥಳದಲ್ಲಿ ಸೂತಾಚಾರ್ಯರು ಉಪದೇಶ ಮಾಡ್ತಾರೆ. ಸ್ಕಂದ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಗರುಡ ಪುರಾಣ, ಲಿಂಗ ಪುರಾಣ, ಮತ್ಸ್ಯ ಪುರಾಣ, ಕೂರ್ಮ ಪುರಾಣ, ವರಾಹ ಪುರಾಣ, ನಾರದ ಪುರಾಣ, ಒಂದು ಭಾಗವತ, ಅದರಲ್ಲಿಯೂ ಒಂದು ಏಕಾದಶ ಸ್ಕಂದ. ಅದನ್ನು ಒಂದು ವಾರ ನಾವು ಕೇಳ್ತಿದ್ದೇವೆ. ಎಲ್ಲ ಪುರಾಣಗಳು ನಡೆದದ್ದಿಲ್ಲಿ. 18 ಪುರಾಣಗಳು ಸೂತಾಚಾರ್ಯರು ಶೌನಕರನ್ನ ಉಪದೇಶ ಮಾಡಿದ ತಪೋಭೂಮಿ. ನಮ್ಮ ಮನೆಯಲ್ಲಿ ಯಾರಾದರೂ ಆಚಾರ್ಯರು ಬಂದು ಒಂದು ವಾರ ಪ್ರವಚನ ಮಾಡಿಬಿಟ್ರೆ ಯಾರು ಬಂದವ್ರಿಗೆ ತೋರಿಸ್ತೀವಿ, ಇಲ್ಲೇ ಕೂಡ್ತಿದ್ರು ಆಚಾರ್ಯರು ಅಂತ. ನಮ್ಮ ಮನೆಯಲ್ಲಿ 7 ದಿನ ಪ್ರವಚನ ಆಯಿತು, ಇಲ್ಲೇ ಆಚಾರ್ಯ ವ್ಯಾಸಪೀಠ ಹಾಕಿದ್ರು, ಇಲ್ಲೇ ಕೂಡ್ತಿದ್ರು, ನಾವೆಲ್ಲ ಇಲ್ಲಿ ಕೂಡ್ತಿದ್ವಿ. ಒಬ್ಬ ವ್ಯಕ್ತಿ ಮನೆಗೆ ಬಂದು ಹೋದರೆ ಅವ್ರು ಇಲ್ಲೇ ಕೂಡ್ತಿದ್ರು, ಇಲ್ಲೇ ಮಲಗುತ್ತಿದ್ರು ಅಂತ ತೋರಿಸ್ತೇವೆ. ಈ ಮಣ್ಣು ನೋಡಿದಾಗೆಲ್ಲ 1 ದಿನ 2 ದಿನ ಅಲ್ಲ, ದ್ವಾಪರ ಯುಗದ ಕೊನೆ ಭಾಗಕ್ಕೆ ಬಂದಿದ್ದಾರೆ ಇಲ್ಲಿ ಶೌನಕರು. ಕಲಿಯುಗದ ಪ್ರಾರಂಭದವರೆಗೂ ಇದೇ ಸ್ಥಳದಲ್ಲಿ ಇದ್ದು ಸೂತಾಚಾರ್ಯರಿಂದ ಎಲ್ಲ ಪುರಾಣಗಳನ್ನು ಶ್ರವಣ ಮಾಡಿದ ತಪೋಭೂಮಿ, ಪವಿತ್ರ ಭೂಮಿ. ಅಂತಹ ಪರಮ ಪವಿತ್ರವಾದ
ನೈಮಿಷಾರಣ್ಯದಲ್ಲಿ ಭಾಗವತದ ಸಪ್ತಾಹದಲ್ಲಿ ಇವತ್ತು 5ನೇ ದಿವಸ. ನಾಳೆ ನಾಡಿದ್ದು 2 ದಿನ ಇದೆ. ನೋಡ್ತಾ ಸಪ್ತಾಹ ಮುಗಿತಾ ಬಂತು. 2 ದಿನ ಆದ ಮೇಲೆ ಮತ್ತೆ ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಮತ್ತೆ ನಮ್ಮ ಮನೆಗೆ ನಾವು ತೆರಳಬೇಕು. ಯಾರಿಗೆ ಗೊತ್ತು ಈ ಕ್ಷೇತ್ರಕ್ಕೆ ಮತ್ತೆ ಯಾವಾಗ ಬರ್ತೇವೆ ಗೊತ್ತಿಲ್ಲ. ಬಂದರೂ ಇಷ್ಟು ಜನ ಸೇರಿ ಯಾವಾಗ ಬರ್ತೇವೆ ಗೊತ್ತಿಲ್ಲ. ನಾವು ಬಿಡಿಯಾಗಿ ಬರಬಹುದು, ಗಂಡ ಹೆಂಡತಿ ನೀವು ಬರಬಹುದು, ಆದರೆ ನೀವು ಬಂದಾಗ ಪ್ರವಚನ ಆಗುತ್ತೆ ಅಂತ ಗೊತ್ತಿಲ್ಲ. ಅಪರೂಪಕ್ಕೆ ಇದೊಂದು ಅವಕಾಶವನ್ನ ಸುವರ್ಣ ಅವಕಾಶ ಅಂತ ಕರೀತಾರೆ. ಪಾತ್ರರ ಸಂಗಡ ಯಾತ್ರೆ ಮಾಡಿ ವಿಧಾತ್ರ ಪಿತನ ಗುಣಸ್ತೋತ್ರಗಳ ಜಗನ್ನಾಥಾಸರಂತಾರೆ. ಯಾತ್ರೆ ಅದು ಪಾಠ, ಪ್ರವಚನ, ಹೋಮ, ಜಪ, ಪಾರಾಯಣ ಇದೆಲ್ಲ ಒಳಗೊಂಡದ್ದಾಗ ಮಾತ್ರ ಅದು ಯಾತ್ರೆ ಅನ್ನಿಸ್ಕೊಳ್ತದೆ. ಪ್ರಾತಃ ಕಾಲದಲ್ಲಿ ನರಸಿಂಹದೇವರ ಪ್ರೀತಿಗಾಗಿ ನೀವೆಲ್ಲರೂ ಭಾಗವಹಿಸಿದ್ದೀರಿ ಸಪ್ತಮಸ್ಕಂದ ಹೋಮದಲ್ಲಿ. ಒಂದು ಆನಂದ ಸಂತೋಷ ಅಂದರೆ ಮಧ್ಯಾಹ್ನದ 2 ಗಂಟೆಯಾದರೂ ಯಾರೂ ಒಂದು ಕಾಳು ನೀರು ಬಾಯಿಯಲ್ಲಿ ಹಾಕಿಲ್ಲ. ಬಹಳ ವಿಚಿತ್ರ ಇದು. ಮನೆಯಲ್ಲಿದ್ದರೆ 8:30 ಹಸಿವಾಗಿರ್ತದೆ. 8:30 ಆದರೆ ಸಾಕು, ಸಿಗಲಿಲ್ಲ ಅಂದರೆ ಚಡಪಡಾಗತ್ತೆ. ನಾನು ಸಹಜ ಹೇಳಿದೆ, ಆಹುತಿ ಹಾಕುವಾಗ ತಿನ್ನೋದು ಬೇಡ ಅಂತ. ಆದರೆ ಭಗವಂತ ನಿಮ್ಮಲ್ಲಿ ನಿಂತು, ವಾಯುದೇವರು, ದೇವತೆಗಳ ಗುರುಗಳು ನಿಂತು ಇಷ್ಟು ಚೆನ್ನಾಗಿ ಅತ್ಯಂತ ಶ್ರದ್ಧೆಯಿಂದ ನೀವೆಲ್ಲರೂ ಸೇರಿ ಹೋಮ ಮಾಡಿದ್ದೀರಿ. ಪ್ರಹ್ಲಾದನಿಗೆ ಅನುಗ್ರಹ ಮಾಡಿದ ಸರ್ವೋತ್ತಮನಾದ ಸರ್ವ ದೋಷ ದೂರನಾದ ಪರಮಾತ್ಮ ನಿಮ್ಮ ಮನೋಕಾಮನೆಗಳೆಲ್ಲ ಭಗವಂತ ಪೂರ್ಣ ಮಾಡೇ ಮಾಡುತ್ತಾನೆ. ಅವನಿಗೆ ಭಕ್ತವತ್ಸಲ ಅಂತ ಹೆಸರಿದೆ. ತನ್ನ ಭಕ್ತರು ಮಾಡಿದ ಅಪರಾಧವನ್ನು ಕ್ಷಮ ಮಾಡಿ ಅನುಗ್ರಹ ಮಾಡುವ ದೊಡ್ಡ ಗುಣ ಪರಮಾತ್ಮನಲ್ಲಿ ಇದೆ. ನಮ್ಮ ಆ ಕರ್ಮದ ಆಚರಣೆ ಹೋಮ ಮಾಡುವಾಗ 100 ತಪ್ಪುಗಳು ನಡೆದಿರ್ತದೆ. ಮಾನಸಿಕವಾಗಿ, ದೈಹಿಕವಾಗಿ, ಮಂತ್ರಗಳು ಹೇಳುವಾಗ 100 ತಪ್ಪುಗಳು. ಅದನ್ನೆಲ್ಲವನ್ನ ದೇವರು ಕ್ಷಮ ಮಾಡಿ ನಮ್ಮನ್ನು ಸನ್ಮಾರ್ಗದಲ್ಲಿ ಇಟ್ಟು ಆ ಸಾಧನ ಮಾರ್ಗದಲ್ಲಿ ಬರುವ ವಿಘ್ನಗಳನ್ನೆಲ್ಲ ನರಸಿಂಹದೇವರು ಪರಿಹಾರ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ದ್ವಾರಕಾಪಟ್ಟಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಭಕ್ತನಾದ ಸಾಕ್ಷಾತ್ ವೇದವ್ಯಾಸ ಬೃಹಸ್ಪತಿಗಳ ಅವತಾರಭೂತನಾದ ಉದ್ಧವನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಈಗಾಗಲೇ ಅನೇಕ ವಿಚಾರಗಳನ್ನು ಉದ್ಧವ ಪ್ರಶ್ನೆ ಕೇಳ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಉತ್ತರ ಕೊಟ್ಟಿದ್ದಾನೆ. ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಗಳು, ಪ್ರತ್ಯೇಕವಾಗಿ ವರ್ಣ ಆಶ್ರಮಗಳ ಬಗ್ಗೆ, ಸತ್ಯ ಅಂದರೇನು, ಅಹಿಂಸಾ ಅಂದರೇನು, ಯಮ ನಿಯಮ ಎಲ್ಲವೂ ಭಗವಂತನಿಂದ ಶ್ರವಣ ಮಾಡಿದ್ದಾನೆ. ಈಗ ಇನ್ನೊಂದು ಮಹತ್ವದ ವಿಚಾರವನ್ನು ಕೇವಲ ಉದ್ಧವನಿಗೆ ಮಾತ್ರವಲ್ಲ, ಇಡೀ ಜಗತ್ತಿಗೆ ತಿಳಿಬೇಕಾದ, ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದ ಒಂದು ವಿಚಾರ. ನಾನಿಂದೇನೂ ಹೇಳಿದೆ, ಈ ವಿಷಯ ನಮಗೋಸ್ಕರ ಕೃಷ್ಣ ಉದ್ಧವನಿಗೆ ಹೇಳಿ. ನಾವೆಲ್ಲ ಕರ್ಮಯೋಗಿಗಳು. ಒಟ್ಟಾರೆ 3 ಜನ ಇದ್ದಾರೆ. ಕರ್ಮಯೋಗಿ, ಜ್ಞಾನಯೋಗಿ, ತಪೋಯೋಗಿ ಅಂತ 3 ಜನ ಇದ್ದಾರೆ. ಕೃಷ್ಣ ಗೀತೆಯಲ್ಲೂ ಇದನ್ನು ವಿವರಣೆ ಕೊಡ್ತಾನೆ. ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ. ಕರ್ಮಯೋಗಿಗಳು, ಜ್ಞಾನಯೋಗಿಗಳು, ತಪೋಯೋಗಿಗಳು ಅಂತ ಸಾಧನೆ ಮಾಡುವ ಅಧಿಕಾರಿಗಳಲ್ಲಿ 3 ಭಾಗ ಇದೆ. ಈಗ ನೋಡಿ, ಪ್ರಾತಃ ಕಾಲ ಎದ್ದು ರಾತ್ರಿ ಮಲಗುವವರೆಗೆ ಒಂದಿಲ್ಲ ಒಂದು ಕರ್ಮಗಳನ್ನು ಮಾಡುತ್ತಾನೆ ಇರ್ತೇವೆ ನಾವು. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ. ಏನು ಕರ್ಮ ನಾನಿವತ್ತು ಮಾಡಿಲ್ಲ, ಈ 1 ಗಂಟೆ ಯಾವ ಕರ್ಮ ಮಾಡದೆ ನಾ ಸುಮ್ಮನಿದ್ದೇನೆ ಅಂತ ಒಬ್ಬರಾದ್ರ ಕೈ ಮೇಲೆ ಹೇಳಿ. ಏನೂ ಮಾಡಿಲ್ಲ ಅಂತ ಅನ್ನೋದು ಬಾಯಿಯಿಂದ ಮಾತಾಡ್ತಿರಲ್ಲ, ಅದೇ ಒಂದು ಕರ್ಮ. ಕರ್ಮೇಂದ್ರಿಯಗಳ 5 ಮಾತಾಡುವ ನಾಲಿಗೆ, ಬಾಯಿ 1, ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ 5 ಕರ್ಮೇಂದ್ರಿಯಗಳು. ಕೊನೆಗೆ ಏನೂ ಮಾಡಿಲ್ಲ ಅಂದ್ರೂ ಉಸಿರಾಟ ಆದರೂ ಇರ್ತದೆ ಅಲ್ಲ. ಆದರೆ
ನಾವೆಲ್ಲರೂ ಪ್ರತಿನಿತ್ಯದಲ್ಲಿ ದೇವರ ಪೂಜೆ ಮಾಡ್ತೇವೆ, ಜಪ ಮಾಡ್ತೇವೆ, ಪಾರಾಯಣ ಮಾಡ್ತೇವೆ, ಊಟ ಮಾಡ್ತೇವೆ. ಯಾವುದೇ ಕರ್ಮ ಮಾಡುವಾಗ ಬಾಹ್ಯ ಶುದ್ಧಿ, ಅಂತರಂಗ ಶುದ್ಧಿ ಅಂತ ಎರಡು. ಯಾವುದನ್ನ ಕನ್ನಡದಲ್ಲಿ ನಾವು ಮಡಿ ಅಂತೇವೆ. ಏನಿದು ಮಡಿ ಅಂದ್ರೆ ಏನು, ಮೈಲಿಗೆ ಅಂದ್ರೆ ಏನು? ತುಂಬ ಗೊಂದಲ ಮಾಡಿಕೊಂಡಿದ್ದಾರೆ ಬಹಳ ಜನ. ಅವ್ರ ಮನೆಯಲ್ಲಿ ಬಹಳ ಮಡಿ ಮಾಡ್ತಾರೆ ಅಂತ ಅವ್ರ ಮನೆಯಿಂದ ಕನ್ಯಾ ತಗೊಂಬರಂಗಿಲ್ಲ, ಅಥವಾ ತಮ್ಮನೆ ಮಗಳು ಅವ್ರ ಮನೆಗೆ ಕೊಡಲ್ಲ, ಬೇಡಪ್ಪ ಅಲ್ಲಿ ಮಡಿ ಬಹಳ, ಎಲ್ಲಿ ನಮ್ಮ ಮಗಳು ಒದ್ದಾಡ್ತಾಳೆ, ಬೇಡ ಅಂತಾರೆ. ಬಹಳ ಜನರಿಗೆ ಈ ಮಡಿ ಮೈಲಿಗೆ ಬಗ್ಗೆನೇ ಗೊತ್ತಾಗಿಲ್ಲ. ಕೇವಲ ತಲೆ ಮೇಲೆ ನೀರು ಹಾಕೊಂಡ್ರೆ ಮಡಿನ? ಮಡಿ 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 ಎಂದು ಮೂರು ಬೈಲಿ ಹಾರಬೇಡ, ಮಡಿ ಎಂದರೆ ಗೊತ್ತೇನೋ ಬಿಕನಾಸಿ ಪುರಂದರದಾಸರಂತಾರೆ. ತಲೆ ಮೇಲೆ ಸ್ನಾನ ಮಾಡಿದ ಮಾತ್ರಕ್ಕೆ ಮಡಿಯಾಗೋದಾದರೆ ನೀರಿನಲ್ಲಿರುವ ಮೊಸಳೆ, ಮೀನು, ತಿಮಿಂಗಿಲ ಯಾವಾಗಲೂ ಮಡಿಯದು ಅಲ್ವಾ? ನನಗೊಬ್ರು ಒಂದು ಪ್ರಶ್ನೆ ಕೇಳಿದರು, ಆಚಾರ್ಯ ಮೀನುಗಳು ಮಡಿಲಿ ಬರತ್ತಾ ಅಂತ ಕೇಳಿದರು. ಏನಪ್ಪ, ಏನು ಪಲ್ಯ ಗಿಲ್ಯ ಮಾಡೋದಿದೆಯಾ? ಇಲ್ಲ, ಈ ಪಲ್ಯ ಬರುತ್ತೆ, ಈ ಪಲ್ಯ ಬರಲ್ಲ ಮಡಿಲೆ ಅಂತ ಹೇಳ್ತಾರೆ. ಹಾಗೆ ಮತ್ತೆ ಮೀನುಗಳ ಮಡಿಲು ಬರುತ್ತೋ ಅಂತ ಕೇಳಿದ್ರೆ ನಾನಂದೆ, ಒಂದ್ಸಲ ಸ್ನಾನ ಮಾಡಿದ್ರೆ ನೀನೇ ಮಡಿಲು ಬರ್ತೀವಿ, ಯಾವಾಗಲೂ ನೀರಾಗಿರ್ತವೆ, ಮಡಿ ಬರ್ತವೆ ಅಂತೇಳಿ. 24 ತಾಸು ನೀರಲ್ಲಿ ಇರುತ್ತವಲ್ಲ ಮೀನುಗಳು. ಹಾಗಾದರೆ ಮಡಿ ಎಂದರೇನು, ಮೈಲಿಗೆ ಎಂದರೇನು? ಯಾವುದೇ ಕರ್ಮ ಮಾಡುವಾಗ ಕರ್ಮದ ಶುದ್ಧಿ ಹೇಗೆ, ಎಲ್ಲಿ ಕೂತ್ಕೊಂಡು ಮಾಡಬೇಕು, ಕರ್ಮ ಮಾಡುವುದಕ್ಕೆ ಯೋಗ್ಯವಾದ ಸ್ಥಳ ಯಾವುದು? ಮತ್ತೆ ಮನ್ನಿಯ ವಿಚಾರಕ್ಕೆ ಹೋಗಿ ಗೊಂದಲ ಮಾಡಿಕೊಳ್ಳೋದು ಬೇಡ. ಸ್ಪಷ್ಟವಾದ ಕೃಷ್ಣನ ಉತ್ತರ ಇದೆ. ಯಾವ ದೇಶಗಳು ಕರ್ಮಕ್ಕೆ ಯೋಗ್ಯ, ಯಾವ ದೇಶಗಳು ಕರ್ಮ ಮಾಡುವುದಕ್ಕೆ ಯೋಗ್ಯವಲ್ಲ, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರದು, ದಯಮಾಡಿ ಪ್ರಶ್ನೆ ಮಾಡಬೇಡಿ. ಪ್ರಶ್ನೆಯೊಳಗೆ ಉತ್ತರದೊಳಗೆ ಸಮಯ ಬಹಳ ಹೋಗುತ್ತೆ. ಏನೇ ಪ್ರಶ್ನೆಗಳಿದ್ರೂ ಅದೊಂದು ಪ್ರತ್ಯೇಕ ವಿಚಾರ. ಬೆಂಗಳೂರಿಗೆ ಹೋದ್ಮೇಲೆ ವಾದ್ಯ ಸಂಘದಲ್ಲಿ 1-2 ದಿನ ಮಾಡೋಣ. ಯಾವ ಕ್ಷೇತ್ರಗಳು, ಎಲ್ಲಿ ಹೋದರೆ ಹೊರದೇಶಗಳಿಗೆ ಯಾಕೆ ಹೋಗಬಾರದು, ಯಾಕಲ್ಲಿ ನಿಷಿದ್ಧ, ಇದಕ್ಕೇನಾದರೂ ಪ್ರಮಾಣಗಳಿದೆಯಾ, ಅದನ್ನು ಇದೇ ಅಧ್ಯಾಯದಲ್ಲೇ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ಮೊಟ್ಟ ಮೊದಲನೇದಾಗಿ ಯಯೇತಾಂ ಮತ್ಕಥಾಂ ಹಿತ್ವಾ ಭಕ್ತಿ ಜ್ಞಾನ ಕ್ರಿಯಾತ್ಮಿಕಾಂ. ನೋಡು ಅರ್ಜುನ, ಉದ್ಧವ, ಪ್ರಪಂಚದೊಳಗೆ ಅನೇಕ ಜನ ಇದ್ದಾರೆ. ಸರಿಯಾದ ಮಾರ್ಗ ಗೊತ್ತಿಲ್ಲ, ಗುರಿ ಗೊತ್ತಿಲ್ಲ, ಏನು ಮಾಡಬೇಕು, ಹೇಗೆ ಮಾಡಬೇಕು ಗೊತ್ತಿಲ್ಲ. ಅದು ಗೊತ್ತಿಲ್ಲದೇನೆ ಈ ಸಂಸಾರದಲ್ಲಿ ಬಿದ್ದು ಒದ್ದಾಡುತ್ತಿದ್ದಾರೆ ಅಂತಾನೆ ಕೃಷ್ಣ. ಹೀಗೆ ಹೋಗಿ ಎಡಕ್ಕೆ ಹೋಗಿ, ಅಲ್ಲಿಂದ ಎಡಕ್ಕೆ ಹೋದರೆ ಗೋಮತಿ ನದಿ ಸಿಗತ್ತೆ, ದಾರಿ ಗೊತ್ತಿದ್ರೆ ಹೋಗ್ಬೋದಲ್ಲ. ಸನ್ಮಾರ್ಗ ತೋರಿಸುವ ಗುರುಗಳಿಲ್ಲ, ಸನ್ಮಾರ್ಗ ತೋರಿಸೋದಕ್ಕೆ ಯಾವ ಗೆಳೆಯಂದ್ರು ಹತ್ರ ಇಲ್ಲ. ಹಾಗಾಗಿ ಸರಿಯಾದ ಗುರಿ ಗೊತ್ತಿಲ್ಲ, ಮಾರ್ಗ ಗೊತ್ತಿಲ್ಲ, ಏನೇನೋ ಮಾಡ್ತಾರೆ, ಏನೇನೋ ಮಾಡ್ತಾರೆ. ವಿಚಿತ್ರ ಅಂದರೆ ತಾನೇನು ಮಾಡ್ತಾನೆ, ತಾನೇನು ಮಾಡ್ಕೊಂಡಿರ್ತಾನೆ ಅದೇ ಸತ್ಯ ಅನ್ಕೊಳ್ತಾನೆ. ನದಿಯಲ್ಲಿ ಸ್ನಾನ ಮಾಡಿ ಅವಗಾಹನ ಮಾಡಿದರೆ ಮಡಿ, ಬೋರ್ವೆಲ್ ಇದ್ದರೆ ಅದರಿಂದ ಸ್ನಾನ ಮಾಡಿದರೆ ಮಡಿ. ಟ್ಯಾಂಕ್ಗಳೆಲ್ಲ ಮಡಿ ಬರುತ್ತೋ ಇಲ್ಲೋ? ಎಷ್ಟೋ ಜನರ ಮನೆಯಲ್ಲಿ ಬೋರ್ವೆಲ್ ಇಲ್ಲ, ಬೋರ್ವೆಲ್ ಇಲ್ಲ. ಕಾವೇರಿ ವಾಟರ್ ಬರ್ತದೆ ಬೆಂಗಳೂರಲ್ಲಿ, ಅದು ಕೂಡ 1 ದಿನ 2 ದಿನ ಬಿಟ್ಟು ಬರ್ತದೆ. ಅದು ಬಂದದ್ದು ನೇರವಾಗಿ ಮೇಲೆ ಟ್ಯಾಂಕಿಗೆ ಹೋಗುತ್ತೆ. ಅಂಥಲ್ಲೆಲ್ಲ ಮಡಿ ಹೇಗೆ ಮಾಡ್ತೀರಿ? ನೀವೇ ಬೋರ್ವೆಲ್ ಹೊಡೆಸ್ಕೊಳ್ಳೋ ಹಾಗಿಲ್ಲ, ನೀವಿರೋದು ಅಪಾರ್ಟ್ಮೆಂಟಲ್ಲಿ ಇರ್ತೀರಿ, ನಿಮ್ಮಂತೆ 50 ಮನೆ ಇರ್ತವೆ. ಹೇಗೆ ಮಾಡೋದಲ್ಲೆಲ್ಲ ಮಡಿ? ಗೊಂದಲ ಮಾಡ್ಕೊಂಡ್ಬಿಡ್ತಾರೆ. ಇವತ್ತು 90% ಎಲ್ಲರೂ ಶ್ರಾದ್ದ ಪಕ್ಷಗಳಿಗೆ ಮಠಕ್ಕೆ ಯಾಕೆ ಹೋಗ್ತಾರೆ? ಕಾರಣ ಏನು ಹೇಳಿ? ಅಯ್ಯೋ ಆಚಾರ ನಮ್ಮ ಮನೆಗೆ ಮಡಿ ಮೇಲಿಗೆ ಆಗಲ್ಲ. ಯಾಕಾಗಲ್ಲ? ಅದು ಯಾಕೆ ತಲೆಯಲ್ಲಿ ಬಂದಿದೆ? ನಮ್ಮನೆಯಲ್ಲಿ ಮಡಿ ಮೇಲಿಗೆ ಆಗಲ್ಲ, ನಮ್ಮನೆಯಲ್ಲಿ ಮಡಿಲಾಗಲ್ಲ ಅಂತ ಮಠಕ್ಕೆಲ್ಲ ಹೋಗೋದು ಯಾಕೆ? ಈ ತಲೆಗೆ ಬಂತು ಮಡಿಲೆ ಆಗಲ್ಲ ಅನ್ನೋದು ಯಾಕೆ ಬಂತು ತಲೆಯಲ್ಲಿ? ಯಾಕೆಂದರೆ
ಅದು ಮಡಿಲೇ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಅಂತ ಮಟ್ಟಕ್ಕೆ ಹೋಗೋದಲ್ಲ. ಯಾರು ಮಾಡೋದು ಮನೆಯಾಗ ಕೂತ್ರೆ ಮೊದಲು ಮಾಡಬೇಕು, ಮಾಡಿದ ಮೇಲೆ ತೆಗಿಬೇಕು, ತೊಳಿಬೇಕು, ಬಳಿಬೇಕು. ಸುಮ್ಮನೆ ಹೋದ್ವೇನೋ ಎಲೆ ಹಾಕ್ತಾರೆ, ಉಂಡ್ವೇನೋ ತೆಗಿಯೋರು ತೆಗಿತಾರೆ, ತೊಳೆಯೋರು ತೆಗಿತಾರೆ, ಬಳಿಯೋರು ಬಳಿತಾರೆ, ಬಂದ್ಬಿಟ್ರೆ ಆಯ್ತು. ಆಲಸ್ಯತನ ಅಂತಾರ ಅದಕ್ಕೆ. ಮಡಿ ಮೇಲಿಗೆ ಆಗಲ್ಲ ಅನ್ನಬೇಡಿ. ಬಹಳ ಸುಂದರವಾಗಿ ಕೃಷ್ಣ ಉತ್ತರ ಕೊಡ್ತಾನೆ ಉದ್ಧವನಿಗೆ. ಏನಂದ್ರೆ ಮೊಟ್ಟ ಮೊದಲನೇದಾಗಿ ಮಡಿ ಅಂದ್ರೆ, ಮಡಿ ಶಬ್ದಕ್ಕರ್ಥ ಏನು? ಮಡಿ ಮೈಲಿಗೆ ಬ್ರಾಹ್ಮಣನಿಗೆ ಮಾತ್ರ ಅಲ್ಲ, ಕ್ಷತ್ರಿಯನಿಗೂ ಮಡಿ ಮೈಲಿಗೆ ಇದೆ, ವೈಶ್ಯನಿಗೂ ಇದೆ, ಶೂದ್ರನಿಗೂ ಇದೆ. ಮಾತ್ರವಲ್ಲ, ನಾವು ತಿಳ್ಕೊಂಡದ್ದು ಮನುಷ್ಯರಾದ ನಮಗೆ ನಿಮಗೆ ಅಲ್ಲ, ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳಿಗೆ ಮಡಿ ಮೈಲಿಗೆ ಇದೆ. ಬಟ್ಟೆಗಳಿಗೆ ಮಡಿ ಮೈಲಿಗೆ ಇದೆ, ನೀರಿಗೆ ಇದೆ, ನಾವು ಓಡಾಡುವ ಜಾಗಕ್ಕೆ ಮಡಿ ಮೈಲಿಗೆ ಇದೆ, ಬಳಸುವ ಪಾತ್ರೆಗಳಿಗೆ, ಊಟ ಮಾಡುವ ಅನ್ನಕ್ಕೆ, ಅಕ್ಕಿ ಬೇಳೆಗಳಿಗೆ, ನಮ್ಮ ಕಪಾಟಲ್ಲಿರುವ ಬಟ್ಟೆಗೆ, ಬೆಳ್ಳಿಗೆ, ಬಂಗಾರಕ್ಕೆ, ಎಲ್ಲದಕ್ಕೂ ಮಡಿ ಮೈಲಿಗೆ ಇದೆ. ನಾವು ಅನ್ಕೊಂಡದ್ದೇನು, ದೇವರು ಮಡಿಯಲಿದ್ದಾರೆ, ನಾನು ಸ್ನಾನ ಮಾಡಿದ್ರೆ ಮಡಿ ಆಗ್ತೇನೆ. ಅಲ್ಲ, ನೀವು ಕೂತ್ಕೊಂಡ ಕುರ್ಚಿಗೂ ಮಡಿ ಮೈಲಿಗೆ ಇದೆ, ಅದು ಒಂದಿನ ಮೈಲಿಗೆ ಆಗತ್ತೆ. ಮಲ್ಕೊಂಡ ಗಾದಿಗೂ ಮಡಿ ಇದೆ, ಮಲ್ಕೊಂಡಂತಹ ಹಾಸಿಗೆಗೂ ಮಡಿ ಮೈಲಿಗೆ ಇದೆ. ಸ್ವೇ ಸ್ವೇ ಅಧಿಕಾರೇ ಯಾನಿಷ್ಠ ಸಗುಣ ಪರಿಕೀರ್ತಿತ ವಿಪರ್ಯಯಸ್ತು ದೋಷಸ್ಯ ಉಭಯೋರೇಷ ನಿಶ್ಚಯ. 21ನೇ ಅಧ್ಯಾಯ 21ನೇ ಅಧ್ಯಾಯ ಪ್ರಾರಂಭದ ಶ್ಲೋಕಗಳನ್ನು ನೋಡಿ, ಬಹಳ ಸುಂದರ ಹೇಳ್ತಾನೆ. ಅನೇಕ ಜನರ ಗೊಂದಲ ತಲೆಯೊಳಗಿದ್ದದ್ದು ನೋಡಿ. ಮನಸ್ಸಿನೊಳಗೆ ಕಾಮಕ್ರೋಧ ತುಂಬಿ, ಒಬ್ಬರ ಬಗ್ಗೆ ಸಿಟ್ಟಿದೆ, ಯಾರದೋ ಬಗ್ಗೆ ದ್ವೇಷ ಇದೆ, ಅವರಿಗೇನೋ ಮಾಡಬೇಕು ಅಂತ ಮನಸ್ಸಿನಲ್ಲಿ ಸಿಟ್ಟು ತುಂಬಿಕೊಂಡಿದ್ದಾನೆ. ಮನಸ್ಸಿನಲ್ಲಿ ಕಾಮಕ್ರೋಧ ತುಂಬಿ 10 ಅಲ್ಲ 100 ಬಾರಿ ಗಂಗೆಯಲ್ಲಿ ಮುಳುಗಿದ್ರು ಆ ವ್ಯಕ್ತಿ ಮಡಿ ಆಗೋದಿಲ್ಲ. ಉದ್ಧವನಿಗೆ ಕೃಷ್ಣ ಹೇಳ್ತಾನೆ, ಮಡಿ ಅಂದ್ರೆ ಸ್ನಾನ ಮಾಡೋಣದರಿಂದಲ್ಲ, ದೇಹದ ಮೇಲೆ ನೀರು ಬಿದ್ದರೆ ಮಡಿಯಲ್ಲ, ಮನಸ್ಸಿನಲ್ಲಿದ್ದ ಕಾಮಕ್ರೋಧ ಎಂದು ಹೊರಗೆ ಬರುತ್ತೋ ಅವತ್ತು ನೀನು ಮಡಿಯಾದಿ. ಒಂದು ಬಂಗಾರದ ತಂಬಿಗೆ ಇದೆ, ತಂಬಿಗೆಯೊಳಗೆ ಮದ್ಯ, ಒಂದು ಬಾಟ್ಲಿ ಮದ್ಯವನ್ನ ಬಂಗಾರದ ತಂಬಿಗೆಯಲ್ಲಿ ಹಾಕಿ, ಆ ತಂಬಿಗೆಯನ್ನ ಕಾಶಿಗೆ ಹೋಗಿ ಗಂಗೆಯಲ್ಲಿ 3 ಬಾರಿ ನಾನು ಮುಳುಗಿಸ್ತೇನೆ, ಆ ತಂಬಿಗೆ ಪವಿತ್ರ ಆಗತ್ತಾ? ಯಾಕಾಗಲ್ಲ? ತಂಬಿಗೆಯ ಒಳಗೆ ಮದ್ಯ ಇದೆ, ಒಳಗೆ ಮದ್ಯ ಇದ್ದಾಗ ಅದನ್ನ ಗಂಗೆಯಲ್ಲಿ ಎದ್ದಿದರೆ ಮಡಿ ಇಲ್ಲ. ತಂಬಿಗೆಯೊಳಗೆ ಮದ್ಯ, ಇಲ್ಲಿ ಮದ, ಅದರಲ್ಲಿ ಮದ್ಯ ಇದ್ದು ಮುಳುಗಿಸಿದರೆ ತಂಬಿಗೆ ಹೇಗೆ ಮಡಿ ಇಲ್ವೋ, ನಮ್ಮ ದೇಹದೊಳಗೆ ಮದ ಮತ್ಸರಗಳು ತುಂಬಿಕೊಂಡು ಎಷ್ಟು ಬಾರಿ ಗಂಗೆ ಮಿಂಗೆ. ಅದಕ್ಕೆ ಹೇಳಿದರು, ಗಂಗೆ ಮಿಂದರೆ ಮಲವು ಹಿಂಗಿತು, ದೇಹದ ಮಲವು ಹಿಂಗಿತು, ರಂಗನುಲಿಯಲು ಭಕ್ತರ ಸಂಘ ತೊರೆಯದೆ. ಗೊಂದಲ ಮಾಡ್ಕೋಬೇಡಿ. ಮೊಟ್ಟ ಮೊದಲನೇದಾಗಿ ಮನಸ್ಸು ನಿರ್ಮಲ ಆಗಲಿ, ಮನಸ್ಸು ಶುದ್ಧವಾಗಲಿ. ಮನಸ್ಸಿನ ನಿರ್ಮಲತೆಗೆ, ಮನಸ್ಸು ಶುದ್ಧವಾಗುವುದಕ್ಕೆ ಏನು ಮನೆಯೊಳಗೆ ಪರಿಕರಣಗಳ ಬೇಕು ಅದನ್ನು ಮಾಡಿಕೊಳ್ಳಿ, ಅದೇ ಮಡಿ. ತುಂಬ ಗೊಂದಲ ಮಾಡ್ಕೊಳ್ತಾರೆ. ಮೊದಲು ಆ ಸ್ನಾನ ಮಾಡೋದು, ಆಮೇಲೆ ಇಲ್ಲಿ ತುಂಬಿಟ್ಟು ನೀರು ಸ್ನಾನ ಮಾಡೋದು, ಆಮೇಲೆ ಅಲ್ಲಿ ನೀರು ಸ್ನಾನ ಮಾಡೋದು. ಸ್ನಾನನೂ ಮಡಿಗೆ ಬೇಕು, ಇಲ್ಲ ಅಂತಿಲ್ಲ. ಆದರೆ ಒಂದು ಮಾತು ಮರಿಬೇಡಿ, ಆ ನೀರು ಆಯಿತು, ಈ ನೀರಾಯಿತು, ಅಲ್ಲೆಲ್ಲೋ ದಾರ ಬಿತ್ತು ಅಂತ ನೀವು ಪದೇ ಪದೇ ಕೋಪ ಮಾಡ್ಕೊಳ್ತಿದ್ರೆ ಏನು ಮಡಿಯಲ್ಲ ಅದು. ನೋಡಿ, ಮಡಿಲೆ ಇದ್ದಾಗ ಸಿಟ್ಟು ಬಂದರೆ, ಕೋಪ ಬಂದರೆ ಮೈಲಿಗೆ ಅಂತೆ. ನಮ್ಗೆ ಸಿಟ್ಟು ಬರೋದೇ ಮಡಿ ಇದ್ದಾಗ. ದೇವರ ಪೂಜೆ ಮಾಡುವಾಗ, ಮಡಿಯಿಂದ ಏನೋ ಮಾಡುವಾಗ ಪ್ರಧಾನ, ಬೇರೆ ಟೈಮಲ್ಲಿ ಬರಲ್ಲ. ಲಾಭ ಇಲ್ಲ ಅಂತಾನೆ ಕೃಷ್ಣ. ನೀನು ಯಾರ ಮೇಲೆ ಕೋಪ ಮಾಡಿಕೊಂಡು, ಯಾರನ್ನು ಸಿಟ್ಟು ಮಾಡಿಕೊಂಡು, ಯಾರನ್ನೋ ಬೈತಾ, ಯಾರದೋ ಬಗ್ಗೆ ಮನಸ್ಸಲ್ಲಿ ಭಾವನೆಯನ್ನು, ಕೆಟ್ಟ ಭಾವನೆ ತುಂಬಿಕೊಂಡು ನೀನು ಎಷ್ಟು ಕೊಡ ನೀರು ತಲೆ ಮೇಲೆ ಹಾಕಿಕೊಂಡ್ರು ಅದು ಮಡಿ ಅಲ್ಲ ಅಂತಾನೆ. ಹಾಗಾಗಿ ಮನಸ್ಸನ್ನು ಮೊದಲು ಶುದ್ಧ ಮಾಡಿಕೋ. ಯಾವುದೇ ಕರ್ಮ, ದೇವರ ಪೂಜೆ ಮಾಡಲಿ, ಶ್ರಾದ್ದ ಕರ್ಮಗಳು ಮಾಡಲಿ, ಅಡಿಗೆ ಮಾಡಲಿ, ಅವಶ್ಯವಾಗಿ ಅದಕ್ಕೆ ಶುದ್ಧಿ ಬೇಕು. ಉದ್ಧವ ಕೇಳ್ತಾನೆ, ಎಲ್ಲ ವಸ್ತುಗಳಿಗೆ ಮಡಿ ಮೇಲಿಗೆ ಒಂದೇ ರೀತಿ ಇದೆಯಾ, ಭಿನ್ನವಾಗಿದೆಯಾ? ಯಾಕೆ ಈ ಜನ ಎಲ್ಲ ಗೊಂದಲ ಮಾಡ್ಕೊಂಡಿದ್ದಾರೆ?
ಹಿಂದೆಲ್ಲ ಮನೆಯಲ್ಲಿ ಶ್ರಾದ್ದ ಕರ್ಮ ಇದ್ರೆ ಯಾರು ಹೆಚ್ಚು ಮಡಿ ಮಾಡ್ತಾರೆ ಅಂತ ಆಚಾರ್ಯರನ್ನ ಕರೆಯೋರಂತೆ. ತುಂಬ ಮಡಿವಂತರಾದ ಆಚಾರ್ಯರನ್ನ ಮನೆಗೆ ಕರೆದು ಅವರಿಗೆ ತಕ್ಕಂತೆ ಮಡಿಯಿಂದ ಅಡಿಗೆ ಮಾಡಿ ಊಟಕ್ಕೆ ಹಾಕಿ ಶ್ರಾದ್ದ ಮಾಡೋರು. ಈಗ ಅದರ ವಿಪರೀತ ಉಲ್ಟಾಗಿದೆ. ಮಡಿ ಮಾಡ್ತಾರೆ, ಹಾಗಾದ್ರೆ ಆಚಾರ ಬೇಡ ನಮಗೆ. ಅಯ್ಯೋ ಅವರು ತುಂಬಾ ಮಡಿರಿ, ಇವ್ರ ಆಚಾರ ಚೆನ್ನಾಗಿದ್ದಾರೆ, ನಾವೇನು ಗ್ಯಾಸ್ ಮೇಲೆ ಹಾಕಿದ್ರು ತಿಂತಾರೆ, ಕೆಳಗಿಂದೋ ಮ್ಯಾಲಿಂದೋ ಹಿಂದಿಂದೋ ಮುಂದಿಂದೋ, ಹಿಂದಿನ ದಿನ ರವಾ ಉಂಡಿ ಮಾಡಿಟ್ರು ನಡೀತಾರೆ, ಕೇಳಲ್ಲಿ ಇವ್ರು ಹಾಕ್ಬಿಟ್ರೆ ಆಯ್ತು. ನಮಗೆ ಅನುಕೂಲತೆ ಇರುವ ಆಚಾರ ಸಿಕ್ಬಿಟ್ರೆ ಗೋವಿಂದ. ಯಾವ ಮಡಿ ಮೇಲಿಗೆ ಇದ್ದದ್ದಕ್ಕೆ ಆದರ ಗೌರವ ಹಿಂದೆ ಹೆಚ್ಚು ಮಾಡ್ತಿದ್ರು, ಈಗ ಅದೇ ಮುಳ್ಳಾಗಿದೆ, ಬೇಡ ಅಂತಾರೆ. ನೋಡಿ, ಬೋರ್ವೆಲ್ ನೀರು ಅದು ಬಟನ್ ಹಾಕೋದೇ ಇರಲಿ, ಪಂಪೇ ಇರಲಿ, ಬೋರ್ವೆಲ್ ನೀರು ತಗೊಂಡು ಸ್ನಾನ ಮಾಡಿ ಆ ಮಡಿಯಿಂದ ಪೂಜೆ ಮಾಡುವ ಸನ್ಯಾಸಿಗಳನ್ನು ಎಲ್ಲರೂ ಮನೆಗೆ ಕರೀತಾರೆ. ಬಾವಿನೇ ಬೇಕು, ಹೀಗೆ ಬೇಕು ಅಂದ್ರೆ ಅವ್ರನ್ನ ಕರೆಯೋದಕ್ಕೆ ಹೋಗಲ್ಲ. ಮತ್ತೇನಿದೆ ಆ ಸ್ವಾಮಿಗಳಿಗೆ ಹೇಳೋಣ ಅಲ್ಲ, ಹೇಳೋದಕ್ಕೇನಿಲ್ಲ, ಅವ್ರು ಮಡಿ ಬಾಳ್ರಿ, ಅವ್ರಿಗೆ ಬಾವಿನೇ ಬೇಕು, ನಮ್ಮ ಮನೆ ಸುತ್ತ ಬಾವಿ ಇಲ್ಲ, ಇವರು ಚೆನ್ನಾಗಿದ್ದಾರೆ, ಬೋರ್ವೆಲ್ ನಡೆಯುತ್ತೆ ಸ್ವಾಮಿಗಳಿಗೆ. ಯಾಕೆ ಹೀಗಾಗ್ತಿದೆ? ಹಾಗಾದ್ರೆ ಇವರು ಮಾಡೋದು ತಪ್ಪ? ಬಾವಿಯನ್ನ, ಸರೋವರಗಳನ್ನ, ನದಿಯಲ್ಲೇ ಸ್ನಾನ ಮಾಡಿ ಮಾಡ್ತಾರೆ, ಇವ್ರದ್ದು ಮಾಡೋದು ತಪ್ಪ? ಅಥವಾ ಅವ್ರು ಅಡ್ಜಸ್ಟ್ ಆಗ್ತಾರಂದ್ರೆ ಅವ್ರು ಮಾಡೋದು ಸರಿನೋ, ಅವ್ರು ಮಾಡೋದು ತಪ್ಪನೋ? ಗೊಂದಲ ಆಗತ್ತೋ ಇಲ್ಲ ನಿಮಗೆ? ಯತಿಗಳಲ್ಲೇನೆ, ಸನ್ಯಾಸಿಗಳಲ್ಲೇನೆ ಒಬ್ಬರು ಒಂದು ಥರ ಆಚರಣೆ ಮಾಡ್ತಾರೆ, ಮತ್ತೊಬ್ಬರು ಇನ್ನೊಂದು ಥರ ಆಚರಣೆ ಮಾಡ್ತಾರೆ. ಮಧ್ಯದಲ್ಲಿರುವ ನಮಗೆಲ್ಲ ಗೊಂದಲ ಆಗತ್ತೆ, ಏನ್ ಮಾಡೋದು, ಹೇಗೆ ಮಾಡೋದು? ಅದಕ್ಕೆ ಕೃಷ್ಣ ಪರಮಾತ್ಮನಿಗೆ ಉದ್ಧವ ಕೇಳ್ತಾನೆ, ನಿಜವಾಗಿ ಮಡಿ ಮೈಲಿ ನಿನ್ನ ದೃಷ್ಟಿಯೊಳಗೇನು? ಯಾವುದನ್ನ ಮಡಿ, ಯಾವುದು ಮೈಲಿಗೆ, ಯಾವ ಪದಾರ್ಥಕ್ಕೆ ಹೇಗೆ ಮಡಿ ಮೈಲಿಗೆ ಬರ್ತದೆ ಅದನ್ನು ನನಗೋಸ್ಕರ ಉಪದೇಶ ಮಾಡುವಂತಾನೆ. ಶುದ್ಧ್ಯ ಶುದ್ಧಿ ವಿಧೀಯೇತೆ ಸಮಾನೇಶ್ವಪಿ ವಸ್ತುಷು ದ್ರವ್ಯತ್ವ ವಿಚಿಕಿತ್ಸಾರ್ಥಂ ಗುಣದೋಷೌ ಶುಭಾಶುಭೌ. ಉದ್ಧವ, ಒಂದು ಮಾತು ಅರ್ಥ ಮಾಡಿಕೋ. ಪಂಚಭೂತಗಳು, ಪಂಚಭೂತಗಳು ಯಾವುದು? ಪೃಥಿವಿ, ಅಪ, ತೇಜ, ವಾಯು, ಆಕಾಶ. ಪಂಚಭೂತಗಳ ಸಂಬಂಧ ನಮ್ಮ ಶರೀರಕ್ಕೆ ಇದ್ದದ್ದಕ್ಕೆ ಶರೀರವನ್ನ ಪಾಂಚಭೌತಿಕ ಅಂತ ಕರೀತಾರೆ. ಈ ಶರೀರ ಮಡಿಗೆ ಎಲ್ಲಿವರೆಗೆ ಬರುತ್ತೆ? ಎಲ್ಲಿವರೆಗೆ ಮಡಿಯುದು? ದಾಬಲಿ ಇಟ್ಕೊಂಡವರೆಗ, ಒದ್ದಿ ಇಟ್ಕೊಂಡಿರೋವರೆಗ? ಇದೀಗ ಶ್ರೀಪಾದರಾಜರ ಮಧ್ವನಾಮ ಹಚ್ಚಿದ್ರಲ್ಲ, ಪರಮ ಮುಖ್ಯ ಪ್ರಾಣ ಈ ದೇಹವನ್ನು ತೊಲಗಲು ಎಲ್ಲಿಯವರೆಗೆ ಪರಮಾತ್ಮ ವಾಯುದೇವರು ನಮ್ಮ ಹೃದಯ ಮಂಟಪದಲ್ಲಿ ಇರ್ತಾರೋ ಅಲ್ಲಿವರೆಗೆ ಮಡಿ ಶರೀರ. ಅವರಿಬ್ಬರು ಯಾವ ದಿನ ಯಾವ ಕ್ಷಣ ಶರೀರದಿಂದ ತೊಲಗುತ್ತಾರೆ ಅವತ್ತು ಬರೀ ಶರೀರಕ್ಕೆ ಮೈಲಿಗೆ ಅಲ್ಲ, ಇದರ ಸಂಬಂಧಪಟ್ಟವರಿಗೆಲ್ಲ ಮೈಲಿಗೆ. ಅದು 10 ದಿನದ ಸೂತಕ ಮೈಲಿಗೆ. ಮತ್ತೆ ಪ್ರಧಾನವಾಗಿ ನಾವು ಬಳಸುವ ವಸ್ತುಗಳಿಗೆಲ್ಲ ಮಡಿ ಮೇಲಿಗೆ ಇರ್ತದೆ. ಈಗ ಒಬ್ಬರ ಆಚಾರ್ಯರು ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ರು, ತುಂಬ ಮಡಿವಂತ ಆಚಾರ. ಅವ್ರ ಹೆಸರು ನಿಮ್ಗೆ ಗೊತ್ತಿರ್ತದೆ, ನಾನು ಹೇಳಲ್ಲ. ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ರು. ಒಂದು ಬ್ಯಾಗ್ ಇತ್ತು, ಒಂದಿಷ್ಟು ಪುಸ್ತಕ ಎಲ್ಲ, ತಮ್ಮ ಬಟ್ಟೆ ತಗೊಂಡು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕು. ಒಂದು ಸೀಟ್ ಮೇಲೆ ಕೂತ್ಕೊಂಡಿದ್ರು. ಅವ್ರ ಪಕ್ಕದಲ್ಲೇನೆ ಒಂದು ಸೀಟ್ ಖಾಲಿ ಇತ್ತು, 2 ಸೀಟಿಂದ ಇತ್ತದು. ಇನ್ನೊಂದು ಸೀಟ್ ಖಾಲಿ ಇತ್ತು. ಒಬ್ಬ ವ್ಯಕ್ತಿ ಬಂದು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಇವ್ರ ಜೊತೆ, ಆಚಾರ್ಯ ಜೊತೆ ಮಾತಾಡ್ತಿದ್ದ. ನೀವು ಆಚಾರ ಎಲ್ಲಿ ಹೊರಟೀರಿ ಅಂತ ಕೇಳಿದ. ಅವ್ರು ಹೇಳಿದರು, ನೀನೆಲ್ಲಿ ಹೊರಟಿ ಅಂತ ಇವನಿಗೆ ಕೇಳಿದರು. ನಾನು ಮನೆಗೆ ಹೊರಟಿದ್ದೇನೆ ಅಂತ ಅವ. ಎಲ್ಲಿಂದ ಬಂದೆ ಅಂದರೆ, ಸ್ಮಶಾನಕ್ಕೆ ನನ್ನ ಗೆಳೆಯನ ದೇಹ ಸಂಸ್ಕಾರ ಮುಗಿಸ್ಕೊಂಡು ಹೊರಟಿದ್ದೇನೆ. ಅವ್ರ ಆಚಾರದ ಸ್ನಾನ ಮಾಡಿದ್ಯಾ? ಸ್ಮಶಾನದಲ್ಲಿ ಎಲ್ಲ ಸ್ನಾನ ಮಾಡಲಿ, ಸ್ಮಶಾನದಿಂದ ನೇರವಾಗಿ ಬಂದಿದ್ದೇನೆ, ಮನೆಗೆ ಹೋಗಿ ಮಾಡ್ತೇನೆ. ಅವನ ಜೊತೆಗೆ ಮಾತಾಡಿದ್ರು, ಅಲ್ಲೇನು ಜಗಳ ಆಡಲಿಲ್ಲ. ಮನೆಗೆ ಬಂದರು, ಬಾಗಿಲು ಹೊರಗಡೆ ನಿಂತ್ಕೊಂಡ್ರು. ಬನ್ರಿ ಒಳಗೆ ಅಂತ ಹೆಂಡತಿ ಮಕ್ಕಳು. ಇಲ್ಲ, ನನಗೊಂದು ಬಕೆಟ್ ನೀರು ಹೊರಗೆ ಕೊಡು. ಯಾಕೆ, ಏನಾಯ್ತು? ಯಾರಾದ್ರೂ ಹೋಗಿದ್ರ? ನನಗೆ ಯಾರು ಹೋಗ್ಲಿಲ್ಲ. ನಾನು ಬರುವಾಗ ಬಸ್ಸದ ಪಕ್ಕದ ಸೀಟಲ್ಲಿ ಒಬ್ಬನು ಕೂತ್ಕೊಂಡಿದ್ದ.
ಅವನೇನೋ ಸ್ಮಶಾನದಿಂದ ಬಂದಿದ್ದಾನಂತೆ, ಮೈಲಿಗೆ ಅಂತೆ, ನನ್ನ ಜೊತೆಗೆ ಮುಟ್ಟಿ ಮಾತಾಡಿಸಿದ್ದಾನೆ, ಅದಕ್ಕೆ ನಾನು ಸ್ನಾನ ಮಾಡಿ ಬರ್ತೇನೆ. ಸರಿ, ಹೆಂಡತಿ ಒಂದು ಬಕೆಟ್ ನೀರು ಕೊಟ್ಲು. ಇವರೆಲ್ಲ ಬಟ್ಟೆ ತೊಯಿಸಿದ್ರು. ಸರಿನೇ, ಅದು ನಾನಿಲ್ಲ ಅಂತಿಲ್ಲ. ಅವರು ಬರುವಾಗ ಜೊತೆಗೆ ಏನೇನು ಕೈಯಲ್ಲಿ ತಂದಿದ್ರು ಅದನ್ನೆಲ್ಲ ತೋರಿಸಿದ್ರು ಅವರು. ಆಶ್ಚರ್ಯ ಅಂದ್ರೆ, ಇಷ್ಟು ದೊಡ್ಡ ಭಾಗವತ್ ಪುಸ್ತಕ ಇತ್ತು, ವಾಲಿ ಪುಸ್ತಕ ಅಂತ, ಅದನ್ನು ತೋರಿಸಿಟ್ಟಿದ್ದಾರೆ. ಒಂದು ಬಕೆಟ್ ನೀರೊಳಗೆ ಭಾಗವತ ಪುಸ್ತಕ, ಸುಮಾರು 500 ರೂಪಾಯಿದು ಒಂದು 20 ನೋಟು, 200 ರೂಪಾಯಿದು ಒಂದು 20 ನೋಟು, 10 ರೂಪಾಯಿದು ನೋಟು ಎಲ್ಲ ತೋರಿಸ್ಬಿಟ್ಟಾಕ್ಬಿಟ್ಟಿದ್ದಾರೆ. ಇದು ವಿಪರೀತ ಅಂತ ಕರೆಸ್ಕೊಳ್ತದೆ. ನಿನಗೆ ಮಡಿ ಮೇಲಿಗೆ ಇದೆ, ಬಟ್ಟೆಗಿದೆ, ಭಾಗವತ್ ಪುಸ್ತಕಕ್ಕೆ ಯಾಕಯ್ಯ ಮಡಿ ಮೇಲಿಗೆ? ಇಡೀ ಭಾಗವತ ಪುಸ್ತಕ ತೊಯಿಸಿ ಸ್ನಾನ ಮಾಡಿ, ಮನೆ ತುಂಬ ಭಾಗವತ್ ಪುಸ್ತಕ, ವಾಲಿ ಪೇಪರ್ಗಳ ಒಣಗಿಸ್ಲಿಕ್ಕೆ ಹಾಕಿದ್ದಾರೆ. ಹೀಗೆಲ್ಲ ಮಾಡೋರು ಜಗತ್ತೊಳಗಿದ್ದಾರೆ. ಕೆಲವರು ಹೇಳೋದು ಇಲ್ಲ. ಈಗ ನೋಡಿ, ನಾವು ನೀವೇ ಓಡಾಡ್ತೀವಿ, ನಮ್ಮದೇ ಪ್ರತ್ಯೇಕ ಕಾರ್ ಇದ್ರೆ, ನಮ್ಮದೇ ಗಾಡಿ ಇದ್ರೆ, ಪ್ರತ್ಯೇಕ ಇದ್ರೆ ಸಮಸ್ಯೆ ಇಲ್ಲ. ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡ್ತೀರಿ, ಬೆಂಗಳೂರಲ್ಲಿ ಮೆಟ್ರೋ ಟ್ರೈನಲ್ಲಿ ಓಡಾಡ್ತೀರಿ. ನೀವು ಹೋಗ್ತಿರ್ತೀರಿ ಯಾವುದು ದೇವಸ್ಥಾನಕ್ಕೆ, ಯಾವುದೋ ಮಠಕ್ಕೆ ಊಟಕ್ಕೆ ಹೋಗ್ತಿರ್ತೀರಿ, ಬಸ್ಸಲ್ಲಿ ಹೋಗ್ತಿರ್ತೀರಿ ಅಥವಾ ಟ್ರೈನಲ್ಲಿ. 100 ಜನ ಹತ್ತಿರ್ತಾರೆ, ಅದರಲ್ಲಿ ಯಾರಿಗೋ ಒಬ್ಬನಿಗೆ ಸೂತಕ ಇರ್ತದೆ, ಯಾವನೋ ಒಬ್ಬನು ಸ್ಮಶಾನದಿಂದ ಬಂದಿರ್ತಾನೆ, ಅಥವಾ ಯಾವನೋ ಒಬ್ಬನು ಇನ್ನೇನೋ ಮಾಡಿ ಬಂದಿರ್ತಾನೆ. ಅವರನ್ನೆಲ್ಲ ಮುಟ್ಟುತ್ತೇವೆ, ನಾವು ಯಾರ ಜೊತೆ ಮಾತಾಡಿಸಲ್ಲ. ಅವ್ರ ಜೊತೆಗೆ ಓಡಾಡ್ತಾ ಕೈಗೋ ಕಾಲಿಗೋ ಹತ್ತಿರ್ತದೆ, ಸೀದಾ ಮಠಕ್ಕೆ ಬರ್ತೇವೆ, ಕೈ ಕಾಲು ತೊಳ್ಕೊಳ್ತೀವಿ, ಊಟಕ್ಕೆ ಕೂತ್ ಬಿಡ್ತೇವೆ. ಇದು ಸರಿನೋ ತಪ್ಪೋ? ನೀವಂತೀರಿ, ಆಚಾರ ನಾವು ಯಾರ ಜೊತೆ ಮಾತಾಡಿಸಿ ಇಲ್ಲ. ಅಕಸ್ಮಾತ್ ಆಗಿ ಅಲ್ಲಿ ಬಂದವರಲ್ಲಿ ಯಾರಾದ್ರೂ ಸೂತಕದವರು ಇದ್ದರೆ ಅದು ನಮ್ಗೆ ಗೊತ್ತಾಗಿದ್ರೆ ಸ್ನಾನ ಮಾಡ್ತಿದ್ವಿ ನಾವು. ಗೊತ್ತಾದರೆ ನಾವು ಸ್ನಾನ ಮಾಡಬೇಕು. ಗೊತ್ತಾಗೋದು ಯಾವಾಗ? ಕೇಳಬೇಕು ನೀವು. ಅಂದ್ರೆ ನೀವು ಯಾವುದೇ ಒಂದು ಟ್ರೈನಿಗೋ ಬಸ್ಸಿಗೆ ಹೋದ್ರೆ ಮೊದಲು ಏರಿದ ತಕ್ಷಣ ನಿಮ್ಮಲ್ಲಿ ಯಾರಿಗೂ ಆರಿಸೋದಕ್ಕಿದೆಯಾ ಆಗತ್ತ ಕೇಳಿಕ್. ಹಿಂಗೆ ಪಬ್ಲಿಕ್ ಸ್ಟಾಂಡ್ ಕೋಶಲ್ಲಿ ನಿಮ್ಮ ಕಾರಲ್ಲಿ ನೀವು ಹೋಗಿದ್ರೆ ಹೋಗಿ, ಪಬ್ಲಿಕ್ ಆಗಿ ಒಂದು ಟ್ರೈನಲ್ಲೋ ಬಸ್ಸಲ್ಲೋ ಏರಿದ ಕೂಡಲೇ ನಾನು ಮಡಿವಂತ ಆಚಾರ ಇದ್ದೀನಿ, ನಾನು ಮನೆಗೆ ಹೋಗ್ಬೇಕು, ದಯಮಾಡಿ ನಿಮ್ಮಲ್ಲಿ ಯಾರಿಗಾರ ಸೋದಿಕ್ಕಿದೆಯಾ, ಯಾರಾದ್ರೂ ಇವಾಗ ಸತ್ತವರಿದ್ದಾರೆ, ಯಾರು ಕೇಳ್ತಾರೆ ಹೀಗೆ? ಹಾಗಾದ್ರೆ ಅಲ್ಲಿಂದ ಬಂದಾಗ ನೇರವಾಗಿ ಮನೆಗೆ ಬಂದು ಗೊತ್ತಿರತ್ತೋ ಗೊತ್ತಿಲ್ವೋ ಹಾಗೇ ಬಂದು ಉಟ್ಟುಕೊಂಡ ಬಟ್ಟೆ ಮೇಲೆ ಹಾಗೇನೆ ನಾವು ಮನೆ ಕೆಲಸ ಎಲ್ಲ ಮಾಡಿದರೆ ಸರಿನೋ ತಪ್ಪು ಗೊತ್ತಿಲ್ಲ. ನಮಗೆ ಮುಟ್ಟಿದ ವ್ಯಕ್ತಿಗಳಲ್ಲಿ ಯಾರಿಗೋ ಸೂತಕ ಇದೆ ಅಂತ ನಮಗೆ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ನಮಗೆ ಪುಣ್ಯ ಬರತ್ತೋ ಪಾಪ ಬರತ್ತೋ? ಬಹಳ ಗೊಂದಲ ಇದು, ಬಹಳ ಗೊಂದಲ. ಯಾರಿಗೆ ಕೇಳ್ತೀರಿ, ಏನು ಕೇಳ್ತೀರಿ, ಹೇಗೆ ಕೇಳ್ತೀರಿ? ಉಳಿದುದ್ದೆಲ್ಲ ಬಿಡಿ. ನಮ್ಮ ಮನೆಗೆ ಕಸ ಬಳಿಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ ಬರೋರಲ್ಲೇನೆ ಅಕಸ್ಮಾತ್ ಆಗಿ ಪಾತ್ರೆ ತೊಳೆಯೋ ಹೆಣ್ಮಗಳು ಬಂದಿದ್ರೆ ಅವ್ರ ಕಡೆಗೆ ಆದದ್ದು ಹೇಳಲ್ಲ ಅವಳು. ನಿಮ್ಮ ಮನೆಯಲ್ಲಿ ಅಕಸ್ಮಾತ್ ಒಳ್ಳೆಯವರು ಸಿಕ್ಕಿದ್ರೆ ಬೇರೆ. 90% ಯಾಕಂದ್ರೆ 3 ದಿನ ಅವ್ರ ಕೆಲಸ ಬಿಡಬೇಕು. ನೀವು ಪರ್ ಡೇ ಲೆಕ್ಕದ ಮೇಲೆ ಸಂಬಳ ಕೊಡ್ತೀರಿ, 3 ದಿನದ ಸಂಬಳ ಹೋಗುತ್ತೆ ಅಂತ ಹೇಳಲ್ಲ ಅವರು. ಕಡಿಗೆ ಆದ 3 ದಿನವೂ ಬಂದು ನಿಮ್ಮ ಮನೆಯಲ್ಲಿ ಪದಾರ್ಥಗಳೆಲ್ಲ ಮುಟ್ಟಿ ಕೆಲಸ ಮಾಡ್ತಾರೆ. ಅವರು ತೊಳೆದದ್ದೇ ಪಾತ್ರೆ ತಗೊಂಡು ಅನ್ನ ಮಾಡಿ ನೈವೇದ್ಯ ಮಾಡಿ ಒಂದೇ ಸದಾನಂದ ಮತ್ತು ನಾವಂತೇವೆ. ಇದೆಲ್ಲ ಹೇಗೆ ಅಂತ ಉದ್ಧವ ಕೃಷ್ಣನಿಗೆ ಬಹಳ ಸುಂದರವಾಗಿ ಕೇಳ್ತಾನೆ. ಧರ್ಮಾರ್ಥಂ ವ್ಯವಹಾರಾರ್ಥಂ ಯಾತ್ರಾರ್ಥಮಿತಿ ಚಾನಘ ದರ್ಶಿತೋಯಂ ಮಯಾಚಾರೋ ಧರ್ಮ್ಯಮುದ್ವಹತಾಧುರಂ. ಬಹಳ ಒಳ್ಳೆ ಪ್ರಶ್ನೆ ಮಾಡಿದ್ದೆ ಉದ್ಧವ. ಮಡಿ ಮೈಲಿಗೆಯ ಬಗ್ಗೆ, ಸದಾಚಾರದ ಬಗ್ಗೆ ಒಳ್ಳೆ ಪ್ರಶ್ನೆ ಮಾಡಿದ್ದೆ. ಆದರೆ ನಾನೇ ಒಂದು ವ್ಯವಸ್ಥೆ ಮಾಡಿದ್ದೇನೆ ಅಂತಾನೆ ದೇವರು. ನಾನೇ ಒಂದು ವ್ಯವಸ್ಥೆ ಮಾಡಿದ್ದೇನೆ. ಹೇ ಉದ್ಧವ, ಯಾವ ಜೀವರು ನಿತ್ಯದಲ್ಲಿ ಧರ್ಮದ ಅನುಷ್ಠಾನ ಮಾಡಬೇಕು ಅಂತಾರೆ ಅವರಿಗೆ ನೋಡಿ, ಮಡಿ ಮೈಲಿಗೆ ಎಲ್ಲ ಕಡೆಗೆ ಒಂದೇ ರೀತಿ ಇರೋದಿಲ್ಲ. ನಿಮ್ಮ ಮನೆಗಳಲ್ಲಿ ಎಷ್ಟು ಮಡಿ ಮೈಲಿಗೆ ಮಾಡ್ತೀರೋ ಅಷ್ಟು ಮಡಿ ಮೈಲಿಗೆ ಈ ತರಹದ ಕ್ಷೇತ್ರಕ್ಕೆ ಬಂದಾಗ ನೀವು ಅಪೇಕ್ಷೆ ಪಡಬಾರದು. ಬೆಂಗಳೂರಲ್ಲಿ ನಿಮ್ಮ ಮನೆಗಳಲ್ಲಿ ಸ್ನಾನ ಮಾಡಿ ಒಂದು ಹೊತ್ತು ಒದ್ದೆ ಉಟ್ಕೊಂಡು ನೀವು ಪೂಜಾ ಮಾಡಿರಬಹುದು.
ಒಣ ಪಂಚೆ ಇಲ್ಲ ಅಂಥೇಳಿ ಇಂತಹ ಚಳಿಯಲ್ಲಿ ಒದ್ದೆ ಉಟ್ಕೊಂಡು 3-4 ದಿನ ಪೂಜೆ ಮಾಡಿದರೆ ಗತಿ ಏನು ಹೇಳಿ? ಕೃಷ್ಣನೇ ಹೇಳ್ತಾನೆ, ಧರ್ಮಾರ್ಥಂ ವ್ಯವಹಾರಾರ್ಥಂ ಯಾತ್ರಾರ್ಥಮಿತಿ ಚಾಪರ. ತೀರ್ಥಕ್ಷೇತ್ರಗಳ ಯಾತ್ರೆಗೆ ಹೊರಟಾಗ ಮೊದಲನೇದ್ದು ಪತಿ ಶೂದ್ರವದಾಚರೇತ್ ಅಂತ ಶಾಸ್ತ್ರದ ನಿಯಮ. ಮನೆಯಿಂದ ಹೊರಗೆ ಬಿದ್ದರೆ ಮತ್ತೆ ಮನೆ ಸೇರೋವರೆಗೆ ನೀವು ಯಾತ್ರೆಯಲ್ಲಿ ಇರುವಾಗ 100 ಸಮಸ್ಯೆಗಳು ನಿಮಗೆ ಬಂದಿರ್ತದೆ. ಈಗ ಮನೆಯಲ್ಲಿರ್ತೀರಿ, ನೀವು ಮನೆಯಲ್ಲಿದ್ದಾಗ ಮಲಮೂತ್ರಕ್ಕೆ ಹೋದಾಗ ಕಾಲು ತೊಳ್ಕೊಳ್ತೀರಿ, ಹೌದೋ ಇಲ್ಲೋ? ಮನೆಯಲ್ಲಿದ್ದಾಗ ಮಲಮೂತ್ರಕ್ಕೆ ಹೋದಾಗ ಕಾಲು ತೊಳ್ಕೊಳ್ತೀರಿ. ಅಯೋಧ್ಯೆಯಿಂದ ನೈಮಿಷಾರಣ್ಯದವರೆಗೆ ಬಂದ್ವಿ, ಮಧ್ಯದಲ್ಲಿ 3-4 ಸಲ ಮಲಮೂತ್ರಕ್ಕೆ ಹೋಗೋದು ಬಂತು ಬಸ್ಸಲ್ಲಿ. ಎಲ್ಲಿ ಕಾಲು ತೊಳ್ಕೊಂಡ್ವಿ? ಅಲ್ಲಿ ಎಲ್ಲಿ ನೀರಿತ್ತು? ಯಾವುದೋ ಅಡವಿಯಲ್ಲಿ ಎಲ್ಲೋ ಮಧ್ಯದಲ್ಲಿ ನಿಲ್ಲಿಸಿದ. ಅನಿವಾರ್ಯ, ಮಲಮೂತ್ರಗಳನ್ನು ತಡೆಯೋ ಹಾಗಿಲ್ಲ. ಅದು ಇನ್ನೊಂದು ಭಯಾನಕ ರೋಗ, ಅದೊಂದು ದೇವರ ಅನುಗ್ರಹನೇ. ಅದು ಬಂದಾಗೆಲ್ಲ ವಿಸರ್ಜನೆ ಮಾಡಬೇಕು. ಹಾಗಾದ್ರೆ ಅಲ್ಲೆಲ್ಲ ನಿಯಮ. ಮನೆಯಲ್ಲಿ ಇದ್ದ ಹಾಗೆ ಕೈಕಾಲು ತೊಳ್ಕೊಂಡು ಇಷ್ಟೊತ್ತಾದ ಮೇಲೆ ಹೀಗೆ ಮಾಡಬೇಕು ಅಂತ ಯಾತ್ರೆಗಳಲ್ಲಿ ಆ ನಿಯಮ ಇಲ್ಲ. ಅಂಥೇಳಿ ಆಮೇಲೆ ಬಂದ್ಮೇಲೆ ಮಾಡಬಾರ್ದು ಅಂತಲ್ಲ. ನೀನು ಎಲ್ಲಿಗೆ ಹೋಗಿ ಮುಟ್ಟಬೇಕೋ ಅಲ್ಲಿಗೆ ಹೋದ ಮೇಲೆ ಕೈಕಾಲು ಅವಶ್ಯವಾಗಿ ತೊಳ್ಕೊಳ್ಬೇಕು. ಬಹಳ ಸುಂದರ ನಿಯಮ ಇದು. ನೀವೆಲ್ಲ ಫ್ಲೈಟಿಗೆ ಬರ್ತೀರಿ, ಫ್ಲೈಟಿಗೆ ಹೋಗ್ತೀರಿ. ಬೆಂಗಳೂರಿನಿಂದ ಅಯೋಧ್ಯೆಗೆ ಒಬ್ಬ ವ್ಯಕ್ತಿ ಟ್ರೈನಲ್ಲಿ ಹೋಗ್ತಿದ್ದಾರೆ. 2 ದಿನ ಸಫರ್ ಮಾಡಬೇಕು ಅವರು. ಫ್ಲೈಟಿಗೆ ಬರುವಷ್ಟು ದುಡ್ಡು ಇಲ್ಲ. ಅಯೋಧ್ಯೆಗಂತೂ ಅವ್ರು ಹೋಗಬೇಕಾಗಿದೆ. ಟ್ರೈನ್ ಟಿಕೆಟ್ ಮಾಡಿಸ್ಕೊಂಡಿದ್ದಾರೆ. 2 ದಿನ ಬರಬೇಕು. ಆ 2 ದಿನ ಅವರ ಸಂಧ್ಯಾ ವಂದನೆ ಹೇಗೆ? ವೈಶ್ವದೇವ ಇಲ್ಲದ ಅನ್ನ ಊಟ ಮಾಡ್ತಾರಾ? ಊಟ ಮಾಡಬಹುದಾ? ಸಾಯಂಕಾಲ ಸಂಧ್ಯಾ ವಂದನ, ಸಾಯಂಕಾಲ ಟ್ರೈನ್ ಎಲ್ಲಿರತ್ತೋ ಗೊತ್ತಿಲ್ಲ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಸಕಾಲಕ್ಕೆ ಸಂಧ್ಯಾ ವಂದನೆ ಮಾಡಬೇಕು. 2 ದಿನ ಬೆಂಗಳೂರಲ್ಲಿ ಬಿಟ್ಟರೆ ಅಯೋಧ್ಯೆಗೆ ಬರೋದಕ್ಕೆ 2 ದಿನ ಬೇಕು. 2 ರಾತ್ರಿ 2 ಹಗಲು. ಹಾಗಾದ್ರೆ ಆ 2 ದಿನಗಳು ಬರುವವರೆಗೆ ಅವರ ಸಂಧ್ಯಾ ವಂದನೆ ಲೋಪ ಆದರೆ, ಪ್ರಾಯಶ್ಚಿತ್ತ ಉಂಟಾದಕ್ಕೆ ಅಲ್ಲೆಲ್ಲ ಸಂಧ್ಯಾ ವಂದನೆ ಹೇಗೆ? ಅಂತಹ ಸಂದರ್ಭದಲ್ಲಿ ದೇಹದ ನಿರ್ವಹಣೆ ಹೇಗೆ? ಟ್ರೈನಿಗೆ ಹೋದ್ರೇನು, ಬಸ್ಸಿಗೆ ಹೋದ್ರೆ ಹೊಟ್ಟೆ ಏನನ್ನತ್ತೆ, ನನಗೆ ಹಾಕು ಅನ್ನತ್ತಷ್ಟೇ. ಅದು ಟೈಮ್ ಆದ್ರೆ ನನಗೆ ಹಾಕನ್ನತ್ತಷ್ಟೇ. ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಇರುವ ಹಾಗೆ ನಿಯಮಗಳ ಆಚರಣೆ ಅಲ್ಲಿ ನಡೆಯಲ್ಲ. ಮಾನಸಿಕವಾಗಿ ಸಂಧ್ಯಾ ವಂದನೆಯ ಟೈಮ್ ಆದರೆ 5:30, 6, 5:45, 6 ಗಂಟೆ ಆದರೆ ಮಾನಸಿಕವಾಗಿ ಸಂಧ್ಯಾ ವಂದನೆ ಮಾಡಿ, ಮಾನಸಿಕವಾಗಿ ಅರ್ಘ್ಯವನ್ನು ಕೊಟ್ಟು, ಮಾನಸಿಕ ಗಾಯತ್ರಿ ಜಪವನ್ನ ಮಾಡಿ, ಅಲ್ಲಿ ತಮಗೆ ಥಾಲಿ ನೀರು ಇಲ್ಲದೆ ಇದ್ರೂ ಕೂಡ ನೀವು ಟ್ರೈನಲ್ಲಿ ಪ್ರಯಾಣ ಮಾಡುವಾಗ ಮಾನಸಿಕ ಸಂಧ್ಯಾ ವಂದನೆ ಮಾಡಿದರೂ ಯಾವ ದೋಷ ಇಲ್ಲ. ಎಲ್ಲ ನಿಯಮಗಳು ಎಲ್ಲ ಕಡೆಗೆ ಒಂದೇ ತರಹ ಅಲ್ಲ ಅಂತಾನೆ ಉದ್ಭವ. ಯಾರ್ದೋ ನಿಮ್ಮ ಗೆಳೆಯನ ಮನೆಗೆ ಹೋಗಿರಿ, ನಾಳೆ ಇಲ್ಲಿಂದ ಯಾತ್ರೆ ಮುಗಿಸ್ಕೊಂಡು ಹೋದ ಮೇಲೆ ಯಾರೋ ನಿಮ್ಮನ್ನು ಕರೀತಾರೆ, ಕಾಶಿ ಯಾತ್ರೆ ಮಾಡ್ಕೊಂಡು ಬಂದಿದ್ದೀರಪ್ಪ, ಕಾಶಿಗೆ ಹೋಗಿರಿ, ಗಯಾ ಕ್ಷೇತ್ರಕ್ಕೆ ಹೋಗಿರಿ, ಎಲ್ಲಾ ಕಡೆಗೆ ಹೋಗಿ ನೈಮಿಷಾರಣ್ಯದಲ್ಲಿ 1 ವಾರ ಇದ್ದು ಬಂದಿರಿ, ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂತೇನೋ ನಿಮ್ಮನ್ನು ಪ್ರೀತಿಯಿಂದ ಕರೀತಾರೆ. ನಿಮ್ಮ ಗೆಳೆಯನೋ ಆಪ್ತರು ಯಾರೋ ಕರೀತಾರೆ, ಹೋಗ್ತೀರಿ. ಅವ್ರು ಕರೆದದ್ದಕ್ಕೆ ಅವ್ರ ಮನೆಗೆ ಹೋಗ್ತೀರಿ, ಅವ್ರ ಜೊತೆಗೆಲ್ಲ ಮಾತುಕತೆ ಆಗತ್ತೆ, ಊಟಕ್ಕೆ ಹಾಕ್ತಾರೆ, ಊಟ ಮಾಡ್ತೀರಿ. ಊಟ ಆದ ಮೇಲೆ ಗೊತ್ತಾಯಿತು ಈ ಅನ್ನ ವೈಶ್ವದೇವ ಆಗಿರಲಿಲ್ಲ. ಊಟಕ್ಕಿಂತ ಮೊದಲು ಕೇಳುವ ಹಾಗೆ ನಿಮ್ಗೆ ಅನಿಸ್ಲಿಲ್ಲ, ಯಾಕಂದ್ರೆ ಅವನೆಲ್ಲ ಮಾಡೇ ಮಾಡ್ತಾನೆ, ಪ್ರತಿ ಸಲ ಇವ್ರ ಮನೆ ಊಟಕ್ಕೆ ಬರ್ತೀವಿ. ಅಕಸ್ಮಾತ್ತಾಗಿ ಅವತ್ತು ವೈಶ್ವದೇವ ಇಲ್ಲದ ಅನ್ನ ನಿಮ್ಮ ಹೊಟ್ಟೆಗೆ ಹೋಗಿರ್ತದೆ. ಅದರಲ್ಲಿ ತಪ್ಪು ಇಬ್ಬರದೂ ಇರ್ತದೆ. ವೈಶ್ವದೇವ ಮಾಡದೆ ಹಾಕಿದ್ದು ಅವನು ತಪ್ಪು, ವೈಶ್ವದೇವ ಆಗಿದೆಯೋ ಇಲ್ಲೋ ಅಂತ ಕೇಳದೇ ಇರೋದು ಇವನು ತಪ್ಪು. ಗೆಳೆಯಾದರೇನು, ಏನಪ್ಪಾ ನೈವೇದ್ಯ ವೈಶ್ವದೇವ ಆಗಿದೆಯಾ ಅಂತ ಒಂದು ಮಾತು ಕೇಳಬೇಕು ಊಟಕ್ಕಿಂತ ಮೊದಲು. ಅಂತಹ ಸಂದರ್ಭದಲ್ಲಿ ವೈಶ್ವದೇವ ಇಲ್ಲದೆ ಅನ್ನ ಊಟ ಮಾಡಿದರೆ ಪಾಪ ಅಂತ ಬರ್ತದಲ್ಲ, ಅದನ್ನ ಹೆಂಗ್ ಪರಿಹಾರ ಮಾಡ್ಕೊಳ್ತೀರಿ? ವೈಶ್ವದೇವ ಇಲ್ಲದ ಅನ್ನ ತಿಂದ್ರೆ ವಾಂತಿ ಮಾಡಿಬಿಡ್ತೀರ ಅನ್ನ ಎಲ್ಲ. ಜ್ಞಾನದಿಂದಲೋ ತಿಳಿದೋ ತಿಳಿಯದೋ ನಮ್ಮಿಂದ 100,000 ಪಾಪಗಳು ನಡೆದಿರ್ತದೆ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಕೆಲವು ಧರ್ಮ, ಕೆಲವು ಆಚಾರ ವಿಚಾರಗಳು
ಕೆಲವೊಂದಕ್ಕೆ ಮಾತ್ರ ಸೀಮಿತವಾದದ್ದು. ಎಷ್ಟು ಶುದ್ಧವಾಗಿ ಮಡಿಯಿಂದ ದೇವರ ಪೂಜೆ ಮಾಡಬೇಕು. ಮಡಿಯಿಂದ ದೇವರಿಗೆ ನಾವೇ ನೈವೇದ್ಯ ಪದಾರ್ಥಗಳ ಸಿದ್ಧ ಮಾಡಿ ದೇವರಿಗೆ ನೈವೇದ್ಯ ಮಾಡಬೇಕು. ಎಷ್ಟೋ ಕಡೆಗೆ ನಮಗ ಗೊತ್ತಿಲ್ಲದೆ ಅನಾಚಾರ ನಡೆದು ಹೋಗಿರ್ತದೆ, ನಮ್ಗೆ ಗೊತ್ತಿಲ್ಲದೆ ನಮ್ಮಿಂದ ತಪ್ಪುಗಳು ನಡೆದು ಹೋಗಿರ್ತದೆ. ಅಂಥಲ್ಲೆಲ್ಲ ಹೇಗ್ರಿ ಮಾಡ್ತೀರಿ? ಹೇಗ್ರಿ ಧರ್ಮದ ಆಚರಣೆ? ಧರ್ಮಾರ್ಥಂ ವ್ಯವಹಾರಾರ್ಥಂ ಯಾತ್ರಾರ್ಥಮಿತಿ ಚಾನಘ ದರ್ಶಿತೋಯಂ ಮಯಾಚಾರೋ ಧರ್ಮ್ಯಮುದ್ವಹತಾಧುರಂ. ಭೂಮಿ ಅಗ್ನಿ ಅಂಬ ನಿಶಾಕಾನಾಂ ಭೂತಾನಾಂ ಪಂಚಧಾತವಃ ಆಬ್ರಹ್ಮಸ್ಥಾವರಾದೀನಾಂ ಶರೀರಾಂ ಆತ್ಮಸಂಯುತಾಃ ಭೇದೇನ ನಾಮರೂಪಾಣಿ ವಿಷಯಾನಿ ಸಮಶ್ವವಿ ಧಾತು ಶುದ್ಧೈ ವಿಕಲ್ಪ್ಯಂತೆ ಏತೇಷಾಂ ಸ್ವಾರ್ಥ ಸಿದ್ಧರೇ. ಮಡಿ ಮೈಲಿಗೆ ನಿಮಗೆ ನಮಗೆ ಮಾತ್ರ ಅಲ್ಲರೇ, ಬ್ರಹ್ಮದೇವರನ್ನು ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳು ಋಷಿಗಳು ಮುನಿಗಳು ಎಲ್ಲರೂ ಆಡ್ತಾರೆ. ಒಂದು ಮಾತು ಮರಿಬೇಡಿ, ಮಡಿ ಮೈಲಿಗೆ ಅಂದ್ರೆ ಗೊಂದಲ ಮಾಡ್ಕೋಬೇಡಿ. ಅದು ಮನಸ್ಸಿನ ಶುದ್ಧಿಗೆ ಮಾಡುವ ಒಂದು ಕೆಲಸ. ಅಯ್ಯೋ ತುಂಬಾ ಮಡೀರಿ ಅವ್ರ ಆಚಾರದು, ಅಲ್ಲಿ ನೀರು ಬಿತ್ತು ಅಂತಾರೆ, ಇದು ಅಂತಾರೆ, ಅಲ್ಲಿ ದಾರ ಬಿತ್ತು ಅಂತಾರೆ, ಅದು ಮಾಡಿದ್ರೆ ತುಂಬಾ ಗೋಳಪ್ಪ, ಅವನಿಗೆ ಕರೆಯೋದೇ ಬೇಡ. ಈಗ ಒಂದು ಲೋಟದಲ್ಲಿ ನಾನು ಹಾಲು ಕುಡಿತೇನೆ, ನಾನು ಕುಡಿದಾದ ಮೇಲೆ ಆ ಲೋಟ ತೊಳೆಯದೆ ಅದರಲ್ಲೇ ನಿಮಗೆ ಹಾಲು ಹಾಕೊಡ್ತೇನೆ, ಕುಡಿತೀರಾ ನೀವು? ಯಾಕೆ ಕುಡಿಯಲ್ಲ? ಇದೇ ಮತ್ತೆ ಮಡಿ ಎನ್ನುವ ಶಬ್ದಕ್ಕೆ ಒಬ್ಬ ವ್ಯಕ್ತಿ ಬಳಸಿದ್ದ ಪದಾರ್ಥವನ್ನ ಇನ್ನೊಬ್ಬ ಬಳಸಲ್ಲ, ಅದೇ ಮಡಿ ಅಂದ್ರೆ ಏನು? ಈ ಬಟ್ಟೆಯನ್ನು ಉಟ್ಕೊಂಡು ಅಡಿಗೆ ಮಾಡಿದ್ರೆ ಊಟ ಮಾಡಲ್ಲ, ಒದ್ದೆ ಉಟ್ಕೊಂಡು ಅಡಿಗೆ ಮಾಡು, ಅದನ್ನೇ ಮಡಿ ಅಂದದ್ದು. ಯಾರಿಗೂ ಮುಟ್ಟದೆ ಒಂದೇ ಕಡೆ ಕೂತ್ರೆ ಅದೇ ಮಡಿ. ಅಲ್ಲೂ ಮುಟ್ತಾರೆ ಇಲ್ಲೂ ಮುಟ್ತಾರೆ, ಹೆಂಗ್ರಿ ಮಡಿ ಅಂದ್ರೆ ಏನರ್ಥ? ವಾಸ್ತವಿಕವಾಗಿ ಮಡಿ ಮಾಡುವುದರ ಮೂಲ ಉದ್ದೇಶ, ನಾವು ಊಟ ಮಾಡುವ ಅನ್ನ ಅದು ಮನಸ್ಸಿಗೆ ನಮ್ಮ ಬುದ್ಧಿಗೆ ಪ್ರಚೋದನೆಯಾಗತ್ತೆ. ಆ ಅನ್ನ ಶುದ್ಧವಾಗಿರಬೇಕು. ಅನ್ನ ಶುದ್ಧವಾಗುವುದಕ್ಕೆ ಅಲ್ಲಿ ಇಲ್ಲಿ ಮುಟ್ಟಬೇಡ, ಯಾರಿಗೂ ಮುಟ್ಟದೆ ಯಾರಿಗೂ ತಾಕದೆ ಮಾಡೋದೇ ಮಡಿ. ಗೊಂದಲ ಮಾಡಿಕೊಳ್ತಾರೆ, ಏನೇನೋ ಗೊಂದಲ ಮಾಡಿಕೊಳ್ತಾರೆ. ಕೆಲವು ಕಡೆಗೆ ಒದ್ದಿ ಉಟ್ಕೊಂಡ್ರೆ ಮಡಿ ಅಂತಾರೆ. ಇತ್ತೀಚೆಗೆ ಬಂದದ್ದು ಧಾಬಳಿ ಉಟ್ಕೊಂಡು, ಮೊದಲೆಲ್ಲ ಧಾಬಳಿ ನಿಮ್ಗೆ ಗೊತ್ತಿರಬೇಕು, ಕೆಲವು ಊರುಗಳಲ್ಲಿ ಬೆಳಗ್ಗೆ ನೀರು ಬರ್ತಿದೆ, ಬೆಳಗ್ಗೆ 6 ಗಂಟೆಗೆಲ್ಲ ನೀರು ಬರ್ತದೆ ನಳಗಳಿಗೆ. ಇವರು ಹಾಸಿಗೆಯಿಂದ ಎದ್ದು ಸ್ನಾನನೂ ಇಲ್ಲದೆ ಧಾಬಳಿ ಉಟ್ಕೊಂಡು ನೀರು ತುಂಬಿಟ್ಟು ಬಿಡ್ತಾರೆ. ನಾನು ನೋಡಿದ್ದು ಹೇಳ್ತೇನೆ ಇದನ್ನ. ನಳಕ್ಕೆ ನೀರು ಬರೋದಕ್ಕಿಂತ ಮೊದಲು ಇವು ಸ್ನಾನ ಮಾಡಿರಬೇಕು. ಆಗಿನೂ ನಳ ನೀರಿರಂಗಿಲ್ಲ ಮನೆಯಲ್ಲಿ. ಬಂದ ಮೇಲೆ ಸ್ನಾನ ಮಾಡ್ತಾ ಕೂತ್ರೆ ಒಂದು ಅರ್ಧ ಗಂಟೆಲಿ ಹೋಗಿ ಬಿಡ್ತದೆ. ಧಾಬಳಿ ಉಟ್ಕೊಂಡು ಬರ 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 ನೀರೆಲ್ಲ ತುಂಬಿಟ್ಟು ಬಿಡ್ತಾರೆ. ಆಮೇಲೆ ಆ ನೀರು ಸ್ನಾನ ಮಾಡಿ ಪೂಜೆ ಮಾಡ್ತಾರೆ. ಬರತ್ತ ಮಡಿಗದು? ಮೊದಲನೇದು, ಈ ಧಾಬಳಿ ಅನ್ನೋದು ಯಾವುದಕ್ಕೆ ಬರುತ್ತೆ? ಅದರ ಮೇಲೆ ಪೂಜೆ, ಅದರ ಮೇಲೆ ಊಟ, ಅದರ ಮೇಲೆ ಧಾಬಳಿ. ವಾಸ್ತವಿಕವಾಗಿ ಮಡಿ ಅಂದರೆ ಒದ್ದಿ ಉಟ್ಕೊಂಡ್ರೆ ಮಡಿ ಅಂತಿರಲ್ಲ. ನೀವು ಒದ್ದಿ ಪಂಚ ಮಾಡುವಾಗ ಆ ನೀರಲ್ಲಿ ಯಾವ ಮೈ ಮೇಲೆ ಒಣ ಪಂಚ ಇರುತ್ತೋ, ನೀವು ಒದ್ದಿ ಪಂಚ ಮಾಡಿದ್ರೆ ಅದರಲ್ಲಿರುವ ನೀರಂತೂ ಮೈಲಿಗೆ ನೀರು ತಾನೆ. ನಿಮ್ಮ ಮೈ ಮೇಲೆ ಮೈಲಿಗೆ ಬಟ್ಟೆ ಇದೆ, ಇದನ್ನು ಉಟ್ಕೊಂಡು ಅದನ್ನು ನೀವು ಒದ್ದೆ ಮಾಡಿರಿ, ಹಾಗಾದ್ರೆ ಅದರಲ್ಲಿ ಮೈಲಿಗೆ ನೀರಿದೆ, ಅದನ್ನು ಉಟ್ಕೊಂಡ್ರೆ ಮಡಿ ಆಯ್ತು ಹೇಗೆ? ಒದ್ದೆ ಪಂಚೆ ಉಟ್ಕೊಂಡ್ರೆ ಮಡಿ ಅಂತ ಸರಿ. ಯಾವಾಗ ಮಡಿ ಗೊತ್ತಾ? ಒದ್ದೆ ಪಂಚೆ ನೀವು ಮೊದಲು ಪಂಚೆಯನ್ನ ಒದ್ದೆ ಮಾಡಿ ತೊಯಿಸಿಡ್ಬೇಕು, ಆಮೇಲೆ ಕೈಕಾಲ ಸ್ವಚ್ಛ ಒರೆಸ್ಕೊಳ್ಬೇಕು, ಆಮೇಲೆ ಮಡಿಯಿಂದ ಧಾಬಳಿ ಉಟ್ಕೊಳ್ಬೇಕು. ಆ ಧಾಬಳಿ ಹೇಗಿರಬೇಕು ಅಂದ್ರೆ ಹಾಸಿಗೆ ಎಲ್ಲ ಮುಟ್ಟಿರಬಾರದು. ಧಾಬಳಿ ಉಟ್ಕೊಂಡ ಮೇಲೆ ಅದನ್ನ ಬಿಚ್ಚಬೇಕಾದ್ರೂ ಒದ್ದೆ ಉಟ್ಕೊಂಡು ಬಿಚ್ಚಬೇಕಂತೆ. ಒದ್ದೆ ಉಟ್ಕೊಂಡು ಧಾಬಳಿ ಬಿಚ್ಚಿ ಅದು ದೇವರ ಮನೆಯಲ್ಲಿ ಮಾತ್ರ ಇಡೋದು, ಮತ್ತೆ ತಗೊಂಡು ಮತ್ತು ದೇವರ ಮನೆಯಲ್ಲಿ ಇಡಬೇಕು. ಎಲ್ಲಾ ಕಡೆ ಓಡಾಡ್ತಿರ್ತದೆ. ಪೂಜೆ ಮಾಡುವಾಗ ಉಟ್ಕೊಳ್ಳಿಕ್ಕಾಗತ್ತೆ, ಆಮೇಲೆ ಹೊದ್ಕೊಳ್ಳಿಕ್ಕಾಗತ್ತೆ. ರಾತ್ರಿ ಆದ್ರೆ ಅದೇ ಹಾಸಿಗೆ ಮೇಲೆ ಮಲಗಲಿಕ್ಕೆ ಬಂದಿರ್ತದೆ. ವಾಸ್ತವಿಕವಾಗಿ ಇಲ್ಲಿ ಕೃಷ್ಣ ಹೇಳ್ತಾನೆ ಉದ್ಧವನಿಗೆ,
ಊರ್ಣ ವಾತೇನ ಶುದ್ಧತೆ ಅಂತಾನೆ. ಯಾವುದೇ ಬಟ್ಟೆ ಒಂದು ಬಾರಿ ತೊಯಿಸಿದ ಮೇಲೆ ಕನಿಷ್ಠ 7 ಬಾರಿ ಝಾಡಿಸ್ಬೇಕಂತೆ. ವಾಸ್ತವಿಕವಾಗಿ ಹೇಳೋದಾದರೆ ಒದ್ದೆ ಬಟ್ಟೆ ಉಟ್ಕೊಂಡು ಯಾವ ಕರ್ಮನು ಮಾಡಬಾರದು. ಸಂಧ್ಯಾವಂದನ ಆರಂಭ ಮಾಡಿ ಯಾವ ಕರ್ಮನು ಒದ್ದೆ ಉಟ್ಕೊಂಡು ಮಾಡಬಾರದು. ದೇವತೆಗಳು ಪ್ರೀತರಾಗೋದಿಲ್ಲ. ಒದ್ದೆ ಉಟ್ಕೊಂಡು ಮಾಡಬಾರದು. ಮನೆಯಲ್ಲಿದ್ದರೆ ಒಂದು ಪಂಚ ಹಾಕೊಂಡಿರ್ತೀರ, ಯಾತ್ರೆಗಳಲ್ಲಿ ಹೇಗೆ ಸಾಧ್ಯ? ಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಗಂಗಾ ನದಿ ಶ್ರಾದ್ದ ಮಾಡಬೇಕು ನೀವೆಲ್ಲ. ಅಲ್ಯಾರು ಒಣ ಕೊಡ್ತಾರೆ ನಿಮಗೆ. ಅಂತಹ ಸಂದರ್ಭದಲ್ಲಿ ಕನಿಷ್ಠ 7 ಬಾರಿ ಝಾಡಿಸಿ. ವಿಚಿತ್ರ ಅಂದ್ರೆ ಹಿಂದಿನ ದಿನ ಬಟ್ಟೆ ಒಣ ಹಾಕಿ ಇವತ್ತು ಮಡಿಯಿಂದ ಬಟ್ಟೆ ಹಾಕಿ ಮಾರನೇ ದಿನ ಬಟ್ಟೆ ಉಟ್ಕೊಳ್ತೀವಿ ನಾವು. ಇದು ಗೃಹಸ್ಥರಿಗೆ ಮಡಿ, ಸನ್ಯಾಸಿಗಳಿಗಲ್ಲ. ಸನ್ಯಾಸಿಗಳಿಗೆ ಅವತ್ತಿನ ದಿನ ಹಾಕಿರಬೇಕು. ಸನ್ಯಾಸಿಗಳಿಗೆ ಹಿಂದಿನ ದಿನ ಒಣ ಹಾಕೋದಲ್ಲ, ಅವತ್ತಿನ ದಿನ ಬೆಳಗ್ಗೆ ಸ್ವಾಮಿಗಳ ಸ್ನಾನಕ್ಕಿಂತ ಮೊದಲು ಅವರ ಶಿಷ್ಯರು 2 ಗಂಟೆ 3 ಗಂಟೆ ಮೊದಲು ಸ್ನಾನ ಮಾಡಿ ಅವರ ಬಟ್ಟೆ ಒಣ ಹಾಕಿರ್ಬೇಕು. ಇನ್ನೊಂದು ಮಾತು ಮರಿಬೇಡಿ, ಸನ್ಯಾಸಿಗಳ ಮಡಿಯಲ್ಲಿ ಒಣ ಹಾಕುವಾಗ ಶಿಷ್ಯರು ಒಣ ಹಾಕಿರ್ತಾರೆ, ಒಣಗಿದ ಮೇಲೆ ಅವರು ಮುಟ್ಟೋ ಹಾಗಿಲ್ಲ. ಒಣಗಿದ ಮೇಲೆ ಶಿಷ್ಯರು ಮುಟ್ಟೋ ಹಾಗಿಲ್ಲ, ಸ್ವಾಮಿಗಳೇ ತಕ್ಕೋಬೇಕದನ್ನ. ಅದು ದೇವರ ವಸ್ತ್ರ ಆಗಿರಬಹುದು, ಅವರ ಉಟ್ಕೊಳ್ಳೋ ಶಾಟಿ ಇರಬಹುದು. ಒಣ ಹಾಕುವಾಗ ಇವರು ಶಿಷ್ಯರು ಮಡಿಯಿಂದ ಒಣ ಹಾಕಿರ್ತಾರೆ, ಆ ಮಡಿ ಬೇರೆ. ಅನೇಕ ಮಠದ ಪೀಠಾಧಿಪತಿಗಳಲ್ಲಿ ನೋಡ್ತೀರಿ. ಈಗ ಸ್ವಾಮಿಗಳು ಅಭಿಷೇಕ ಮಾಡ್ತಾರೆ, ಅಭಿಷೇಕ ಮಾಡುವಾಗ ಅಭಿಷೇಕದ ನೀರು ಹಾಕ್ತಾರೆ ನೋಡಿ. ಎಡಬಲ ಸೇವೆ ಮಾಡೋರು ಡೈರೆಕ್ಟ್ ಆಗಿ ಸ್ವಾಮಿಗಳ ಕೈಯಲ್ಲಿ ನೀರು ತಗೊಳ್ಳೋ ಹಾಗಿಲ್ಲ. ಕಲಶ ಕೆಳಗಿಡಬೇಕು, ಅವರು ಕಲಶಕ್ಕೆ ನೀರು ಹಾಕ್ತಾರೆ, ಅದನ್ನು ತಗೊಳ್ಬೇಕು. ಅಲ್ಲೇ ಮಡಿ ಇರೋದು, ಅದ್ರ ನೀರಂತೂ ಅವ್ರು ಹಾಕಿದ್ದೇ. ಅದು ಎಡಬಲ ಸೇವೆ ಮಾಡುವವರೇ ನೀರು ಹಾಕಿದ್ದು, ಆದರೆ ಆ ನೀರನ್ನೇ ಡೈರೆಕ್ಟ್ ಆಗಿ ಅವರು ತಗೊಳ್ಳೋ ಹಾಗಿಲ್ಲ. ತಂಬಿಗೆಯನ್ನಲ್ಲಿ ಅವರು ಕಲಶಕ್ಕೆ ನೀರು ಹಾಕ್ತಾರೆ, ಇವರು ತಗೊಂಡು ಅಭಿಷೇಕ ಮಾಡುತ್ತಾರೆ. ಮಂಗಳಾರತಿನೂ ಅಷ್ಟೇ, ಹಚ್ಚಿಕೊಟ್ಟು ನೇರವಾಗಿ ಕೈ ಕೊಡಲ್ಲ. 2 ಮಣೆ ಇರುತ್ತೆ, ಆ ಮಣೆ ಮೇಲೆ ಇವ್ರು ಇಡ್ತಾರೆ, ಮಾಡಿದ ಮೇಲೆ ಅವರು ಈ ಮಣೆ ಮೇಲೆ ಇಡ್ತಾರೆ. ಅವರು ನೇರವಾಗಿ ಸ್ವಾಮಿಗಳೇ ಕೊಡಲ್ಲ, ಸ್ವಾಮಿಗಳ ಮಾಡಿದ ಮೇಲೆ ಇವ್ರ ಕೈಯಾಗಿ ನೇರವಾಗಿ ಕೊಡಲ್ಲ. ಯತಿಗಳ ನಿಯಮ ಬಹಳ ಬೇರೆ. ಗೃಹಸ್ಥರಿಗೆ ಮನೆಗಳಲ್ಲಿ ಭಗವಂತನ ಪೂಜೆಗೆ, ಶ್ರಾದ್ದ ಕರ್ಮಗಳಿಗೆ, ಸಂಧ್ಯಾವಂದನೆಗಳಿಗೆ ತಾನೇ ಮಡಿಯಿಂದ ಒಣ ಹಾಕಿದ ಬಟ್ಟೆ, ಅದು ಕೂಡ 3 ರಾತ್ರಿ ಮಾತ್ರ. ಇವತ್ತು ಒಣ ಹಾಕಿದರೆ ಇವತ್ತು ರಾತ್ರಿ, ನಾಳೆ ರಾತ್ರಿ, ನಾಡಿದ್ದು 4ನೇ ದಿನ ಬೆಳಗ್ಗೆ ನೀವು ಅದನ್ನು ಮುಟ್ಟದೇ ಇರ್ರಿ. 3 ರಾತ್ರಿ ಕಳೆದರೆ ಆ ಬಟ್ಟೆ ಮೈಲಿಗೆ ಆಯಿತು ಅಂತಾನೆ. ವಸ್ತ್ರಗಳಿಗೆ ಅಥವಾ ತುಂಬಿಟ್ಟ ನೀರಕ್ಕೆ 3 ರಾತ್ರಿ ಮಾತ್ರ ಮಡಿಗೆ ಬರೋದು. ಕೆಲವು ನಿಯಮಗಳು ಕೆಲವು ಊರಿಗೆ ಹೇಳಲಿಕ್ಕಾಗಲ್ಲ. ಬೆಂಗಳೂರಲ್ಲಿದ್ದವರಿಗೆಲ್ಲ ಸಮಸ್ಯೆ ಇಲ್ಲ, ಬೇಕಾದಷ್ಟು ಕಾವೇರಿ ವಾಟರ್ ಬರ್ತದೆ, ಇಲ್ಲ ಅಂದ್ರೆ ಬೋರ್ವೆಲ್ ಎಲ್ಲ ಇದೆ. ಕೆಲವು ಊರುಗಳಿಗೆ 4-5 ದಿನ ನೀರು ಬರಲ್ಲ. ಅಂಥ ಊರುಗಳಲ್ಲಿ ಅವ್ರು ನೀರು ಬಂದಾಗೆ ತುಂಬಿಕೊಳ್ಬೇಕು, ತುಂಬಿಕೊಂಡೇ ಮಡಿ ಮಾಡಬೇಕು. ಈ ಗ್ರಹಣ ಬಂದಾಗ ನಿಮ್ಮ ಮನೆ ಮೇಲೆ ಟ್ಯಾಂಕ್ ಇರುತ್ತಲ್ಲ, ಗ್ರಹಣ ಆದ ಮೇಲೆ ವಾಸ್ತವಿಕ ಆದ್ರೆ ಆ ಟ್ಯಾಂಕ್ ಎಲ್ಲ ಖಾಲಿ ಆಗಬೇಕು, ಹೌದು ಇಲ್ಲೋ? ಅಕಸ್ಮಾತ್ ಆಗಿ ಟ್ಯಾಂಕ್ ಎಲ್ಲ ಖಾಲಿ ಮಾಡಿಬಿಟ್ರೆ, ಯಾಕಂದ್ರೆ ನೀವು ಒಬ್ಬರೇ ಇರಲ್ಲ, ನೀವಿರುವ ಅಪಾರ್ಟ್ಮೆಂಟ್ ಒಳಗೆ ಒಂದು 50 ಮನೆ ಇರುತ್ತೆ. ಒಂದೊಂದು ಮನೆಯಲ್ಲಿ 4 ಜನ ಇರ್ತಾರೆ. ಸುಮಾರು ಒಂದು 4-5 ಸಾವಿರ ಜನರಿಗೆ ಟ್ಯಾಂಕಲ್ಲಿ ನೀರು ಇರ್ತದೆ. ಅಂಥಲ್ಲೆಲ್ಲ ಮಡಿ ಮೇಲೆಗೆ ಇಡೀ ಟ್ಯಾಂಕ್ ಹಾಕೋದಲ್ಲ. ತುಳಸೇನೋ ದರ್ಭೆನೋ ಹಾಕಿದರೆ ಗ್ರಹಣ ಕಾಲದಲ್ಲಿ ಅದು ಮೈಲಿಗೆ ಆಗಲಿಲ್ಲ. ಒಂದು ಮಾತು ಹೇಳ್ತಾನೆ, ಈಗ ಯಾರ ಮನೆಯಲ್ಲಿ ಬೋರ್ವೆಲ್ ಇದೆ ಅವರು ಬೋರ್ವೆಲ್ ಹಾಕೊಂಡು ಮಡಿ ಸ್ನಾನ ಮಾಡ್ತಾರೆ. ಅನಿವಾರ್ಯವಾಗಿ ಟ್ಯಾಂಕಿನಿಂದ ನೀರಿನಿಂದಲೇ ಸ್ನಾನ ಮಾಡೋದಾದ್ರೆ ಅಲ್ಲಿ ಮಡಿ ಹೆಂಗ್ರಿ ಮಾಡ್ತೀರಿ ನೀವು? ಅಷ್ಟೇ. ಇಲ್ಲಿ ದೇವ್ರ ಪೂಜೆ ಮಾಡೋದೇ ಬೇಡ, ಎಲ್ಲ ಶಾಲಿಗ್ರಾಮ ಟ್ಯಾಂಕ್ ಹಾಕ್ಬಿಡೋದು ಮನೆಯಾಗೆಲ್ಲ. ಅಕಸ್ಮಾತ್ ಆಗಿ ಅದು ನಿಮ್ದೇ ಅಪಾರ್ಟ್ಮೆಂಟ್ ಇದ್ರೆ ಪರವಾಗಿಲ್ಲ, ಯಾವನೋ ಬೇರೆ ಅದಕ್ಕೆ ಓನರ್ ಇದ್ದ ಅಂದ್ರೆ ಅವನು ಒಳಗೆ ಬಂದು ಟ್ಯಾಂಕ್ ಕಾಲುಗಳೆಲ್ಲ ಹೊರಗೆ ಹೋಗೋದು, ನಿಮ್ಮ ಶಾಲಿಗ್ರಾಮಗಳೆಲ್ಲ ಹೋಗೋದು.
ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ತಾನೆ, 10,000 ಲೀಟರ್ ಟ್ಯಾಂಕ್ ಇದ್ರೆ, 10,000 ಲೀಟರಕ್ಕೂ ಅಧಿಕವಾದ ದೊಡ್ಡದು ಟ್ಯಾಂಕ್ ಇದ್ರೆ, ಆ ಟ್ಯಾಂಕಿನಿಂದ ನೇರವಾಗಿ ನೀರು ಬಂದ್ರೆ ಮಡಿ ಮಾಡಬಹುದು. ಲೆಕ್ಕ ಕೊಡ್ತಾನೆ. 10ರಿಂದ 20,000 ಲೀಟರ್ ದೊಡ್ಡದಾದ ಟ್ಯಾಂಕ್, ಅದು ಕೂಡ ಯಾರೋ ಮನುಷ್ಯರು ಹೋಗಿ ಟ್ಯಾಂಕಿಗೆ ಹಾಕಲ್ಲ, ಕೆಳಗಿರುವ ನೀರು ಸಂಪಿನ ಮೂಲಕ ಟ್ಯಾಂಕಿಗೆ ಹೋಗುತ್ತೆ, ಅಲ್ಲಿನ ನೀರು ಮತ್ತೆ ನಿಮಗೆ ಬರುತ್ತೆ. ಅದು ಯಾರಿಗೆ? ಯಾರ ಮನೆಯಲ್ಲಿ ಪ್ರಾಚೀನ ಪ್ರತಿಮೆಗಳು, ಮೂಲ ಪ್ರತಿಮೆಗಳಿರುತ್ತೋ ಅದಕ್ಕೆಲ್ಲ. ಕೇವಲ ಸುದರ್ಶನ ತೀರ್ಥಕ್ಕೆ, ಸಣ್ಣದಾದ ಶಾಲಿಗ್ರಾಮ ತೀರ್ಥ ಮಡಿಗೆ ಅದು ಬರುತ್ತೆ. ಪ್ರಾಚೀನ ಪರಂಪರೆಯ ಪ್ರತಿಮೆಗಳಿದ್ರೆ ಅದಕ್ಕೆ ಮಡಿ ಮತ್ತೆ ಬೇರೆ. ಮನೆಯಲ್ಲಿ ಹಿರಿಯರು ಜ್ಞಾನಿಗಳು ಮಾಡಿದ ಪ್ರಾಚೀನ ಪ್ರತಿಮೆ ಇದ್ರೆ, ಹಾಗಾಗೇನೆ 90% ಹಿಂದಿನಲ್ಲಿ ನೋಡಿ ಜ್ಞಾನಿಗಳು ಮನೆಗಳು ಯಾರೇ ಮನೆ ಕಟ್ಟಬೇಕಾದ್ರೆ ನದಿದಂಡೆ ಕಟ್ತಿದ್ರು. ನದಿದಂಡೆ ಯಾಕೆ ಆರಿಸ್ಕೊಳ್ತಿದ್ರು ಅಂದ್ರೆ ಈ ಸಮಸ್ಯೆನೇ ಬರಬಾರದು, ನೀರಿನ ಕೊರತೆ ಬರಬಾರದು, ನದಿಯಲ್ಲಿ ಸ್ನಾನ ಮಾಡಬೇಕು, ದೇವರ ಪೂಜೆ ಮಾಡಬೇಕು. ಅನಿವಾರ್ಯದ ಪಕ್ಷದಲ್ಲಿ ಈ ರೀತಿ ಟ್ಯಾಂಕಿನಿಂದಲೂ ತಗೊಳ್ಳಬಹುದು ಅಂತಾನೆ ಪರಮಾತ್ಮ. ಅದು ಯಾವಾಗ? ಶೂದ್ರಾದಿಗಳ ಸ್ಪರ್ಶ ಇಲ್ಲದಿದ್ರೆ. ಅದು ಕೂಡ ಅದಾದ್ರೆ ಅದು ಬರಲ್ಲ ಅಂತಾನೆ. ಭೇದೇನ ನಾಮ ರೂಪಾಣಿ ವಿಷಯಾನಿ ಸಮೇಶ್ವಪಿ ಧಾತು ಶುದ್ಧೈ ವಿಕಲ್ಪಂತೆ ತೇಷಾಂ ಸ್ವಾರ್ಥ ಸಿದ್ಧರೇ. ನೋಡು ಉದ್ಧವ, ಇನ್ನು ಪದಾರ್ಥಗಳ ಬಗ್ಗೆ ಹೇಳ್ತೇನೆ. ಯಾವ ಪದಾರ್ಥ ಎಷ್ಟೊತ್ತು ಮಡಿಗೆ ಬರುತ್ತೆ? ಯಾವುದೇ ಪದಾರ್ಥ ನಾವು ತಗೊಳ್ಬೇಕಾದ್ರೆ ಅದು ಮಡಿಗೆ ಬರುತ್ತೋ ಇಲ್ಲೋ. ನಿನ್ನೆ ಒಂದು ಮಾತು ಹೇಳಿದೆ, ಅಡಿಗೆ ಮಾಡಬೇಕಾದರೆ ಕಾಯಿ ಪಲ್ಯ ಎಲ್ಲ ನೀವೇ ಮೊದಲೇ ಹೆಚ್ಚಿಟ್ಕೊಂಡಿದ್ರೆ ಪರವಾಗಿಲ್ಲ. ನೀವು ಸ್ನಾನ ಮಾಡಿರ್ತೀರಿ, ಅಡಿಗೆ ಮಾಡ್ತಿರ್ತೀರಿ, ಇನ್ನೇನೋ ನಿಮಗೆ ಮರ್ತು ಹೋಗುತ್ತೆ, ಅದೆಲ್ಲೋ ಫ್ರಿಜ್ ಒಳಗೆ ಎಲ್ಲೋ ಇದೆ, ಕೊಡೋರು ಯಾರಿಲ್ಲ ಅಂತ ಹೆಂಗ್ರಿ ಮಡಿ ಮಾಡ್ತೀರಿ? ಹೆಂಗ್ ಮಾಡ್ತೀರಿ? ಸ್ನಾನ ಮಾಡಿ ಮಡಿಯಿಂದ ಆಲ್ರೆಡಿ ಒಣ ಸೀರೆನೋ ಉಟ್ಕೊಂಡಿದ್ದೀರಿ, ನೀವು ಸೀರೆನೋ ಒಣ ಬಟ್ಟೆ ಉಟ್ಕೊಂಡು ಅಡಿಗೆ ಮಾಡ್ತಿದ್ದೀರಿ, ಏನೋ ಒಂದು ಅರ್ಜೆಂಟ್ ಬೇಕು, ಕರಿಬೇವು ಕೊತ್ತಂಬರಿ ಮರ್ತಿದ್ದೀರಿ, ಒದ್ದೆ ಉಟ್ಕೊಂಡು ಈ ಒಣ ಪಂಜೆ ಬಿಚ್ಚಿಟ್ಟು ಆ ಕೊತ್ತಂಬರಿ ತಗೊಂಡು ಮತ್ತೆ ಒದ್ದೆ ಒಣ ಪಂಜೆ ಉಟ್ಕೊಂಡು, ಒಂದು ಬಾರಿ ಮಡಿಯಿಂದ ಪಂಚೆ ಉಟ್ಕೊಂಡ್ರೆ ಅದು ದೇಹದಿಂದ ಒಂದು ಬಾರಿ ಬಿಚ್ಚಿದ್ರೆ ಮೈಲಿಗೆ ಆಯಿತು, ಮತ್ತೆ ಅದನ್ನು ಉಡೋದಕ್ಕೆ ಬರೋದಿಲ್ಲ. ಒಂದು ಬಾರಿ ಬಿಚ್ಚಿದರೆ ಮತ್ತೆ ಮಡಿಗೆ ಬರೋದಿಲ್ಲ. ಅದನ್ನ ಬಿಚ್ಚಿಟ್ಟು ಏನೋ ಬೇಕು ತಗೊಂಡು ಮತ್ತೆ ಅದನ್ನೇ ಉಟ್ಕೊಂಡು ಮುಂದೆ ಕಂಟಿನ್ಯೂ ಅಡಿಗೆ ಮಾಡ್ತೇನೆ ಅಂದ್ರೆ ಇಲ್ಲ. ಅಷ್ಟೇ ಅಲ್ಲ, ಯಾವುದೇ ವಸ್ತು ಇನ್ನೊಬ್ಬರ ಮನೆಯಿಂದ, ಈಗ ನಿಮ್ಮ ಮನೆಯಲ್ಲಿ ಏನೋ ಮಾಡ್ತಿದ್ದೀರಿ, ಶುಕ್ರವಾರ ಶ್ರಾವಣ ಗೌರಿ ಪೂಜೆ ಮಾಡ್ತೀರಿ, ಏನೋ ಅಡಿಗೆ ಮಾಡ್ತಿದ್ರಿ, ಒಂದೇನೋ ಅಡಿಗೆ ಪದಾರ್ಥ ಕಡಿಮೆ ಬಿತ್ತು, ನಿಮ್ಮ ಮನೆ ಪಕ್ಕದಲ್ಲೇನೆ ನಿಮ್ಗೆ ಬೇಕಾದವರು ಇದ್ದಾರೆ, ಬ್ರಾಹ್ಮಣರಲ್ಲ, ಇತರ ಶೂದ್ರರು, ಪರವಾಗಿಲ್ಲ, ಏನಾಯ್ತು, ಒಣ ಪದಾರ್ಥ ತಾನೇ, ಅದರಲ್ಲಿ ನೀರೇನು ಬಳಸಿಲ್ಲಲ್ಲ, ನೀರೇನು ಹಾಕಿದ್ದಲ್ಲ, ನೀರು ಹಾಕದೇ ಇರೋದು ಬೆಲ್ಲನೋ ಶುಂಠಿನವ್ರ ಮನೆ ತಗೋ ಹಾಗಿಲ್ಲ. ಯಾಕಂದ್ರೆ ನಿಮ್ಮ ಹಾಗವರೆಲ್ಲ ಕೈ ಮುಟ್ಟಿ ಮಾಡ್ತಾರ ಪೂಜೆ ಎಲ್ಲ ಕಡೆಗೆ. ಅವ್ರು ಮುಸ್ರಿಯಿಂದಲೇ ಬೆಲ್ಲ ತಗೊಂಡಿರ್ತಾರೆ, ಮುಸ್ರಿಯಿಂದೆಲ್ಲ ತಗೊಂಡಿರ್ತಾರೆ. ಈ ಒಂದು ಕಾರಣಕ್ಕೇನೆ ಬ್ರಾಹ್ಮಣ್ಯ ಉಳಿಯೋದಕ್ಕಾಗಿ ಇವತ್ತು ಅತ್ಯಂತ ಪ್ರಧಾನವಾಗಿ ಎಲ್ಲರೂ ಪಾಲನೆ ಮಾಡಬೇಕಾದ ಈ ಒಂದು ನಿಯಮ. ಯಾರದೇ ಮನೆಗೆ ಊಟಕ್ಕೆ ಹೋಗಬೇಕಾದರೆ ಊಟ ಬೇಡ, ಯಾರ್ದೋ ಮನೆಗೆ ಪ್ರವಚನಕ್ಕೆ ಅಥವಾ ಎದಕ್ಕೋ ಹೋದ್ರೆ ಒಂದು ಲೋಟ ಹಾಲು ಕೊಡ್ತೇನಂದ್ರೆ ಭಯ ಆಗತ್ತೆ ಕುಡಿಲಿಕ್ಕೆ. ಯಾಕಂತ ಕೇಳಿ, ನಾನೇ ಬೆಂಗಳೂರಲ್ಲಿ ಅನೇಕ ಕಡೆಗೆ ಪ್ರವಚನಕ್ಕೆ ಹೋದಾಗ, ಅಯ್ಯೋ ನಮ್ಮ ಮನೆಗೆ ಆಚರಣೆ ವಾರ ಪ್ರವಚನಕ್ಕೆ ಬರ್ತೀನಿ, ನೀವೇನು ತಗೊಳ್ಳೋದೇ ಇಲ್ಲ. ಯಾಕೆ ತಗೊಳ್ಳಲ್ಲ ಅಂತ ಅವ್ರಿಗೆ ಹೇಳೋ ಹಂಗಿಲ್ಲ, ನಮ್ ದುರ್ದೈವ, ನಮ್ ಸಮಸ್ಯೆ ನಮಗ್ ಗೊತ್ತಿರ್ತದೆ. ಯಾಕಂದ್ರೆ ತಗೊಳ್ಬಾರದು ಅಂತಿಲ್ಲ, ಹಾಲು ನೀರು ಕುಡಿಲಿಕ್ಕೆ ಸಮಸ್ಯೆ ಇಲ್ಲ. ಒಬ್ಬರ ಮನೆಯಲ್ಲಿ ಹಿಂಗೆ ಆಯ್ತು, 2-3 ದಿನ ಆದ್ರೂ ಆಚೆ ನೀವೇನು ತಗೋತಿಲ್ಲ ಅಂದ್ರೆ, ಆಯ್ತಮ್ಮ ನಾಳೆ ದಿನ ಒಂದು ಹಾಲು ಕೊಡು ಅಂತ ಹೇಳಿದೆ. ಅವ್ರ ಹಾಲು ತಂದು ಇಟ್ಲು, ಇನ್ನೂ ನಾನು ಹಾಲು ಕುಡೋದಿಲ್ಲ. ನಾನು ಸುಮ್ಮನೆ ಸಹಜ ಕೇಳಿದೆ, ಎಷ್ಟು ಜನ ಇದ್ದೀರಿ ಮನೆಯಲ್ಲಿ ಅಂತ. ನನ್ನ ಮಗ ಸೊಸೆ ಎಲ್ಲ ತೋರಿಸಿದ್ರು. ಹಾಲು ಕೊಟ್ಟ ತಂದ ವ್ಯಕ್ತಿ 3ನೇ ದಿನ ಕಡೆಗಿದ್ಲವಳು.
ನಾಂದೆ ಇವ್ರು ಕಾಣಲೇ ಇಲ್ಲಲ್ರಿ 2 ದಿನ ಆಯ್ತು ಪ್ರವಚನಕ್ಕೆ. ಅಯ್ಯೋ ಆಚಾರ್ಯ 2 ದಿನ, 3ನೇ ದಿನ ನಾಳೆ ನೀನು ಹಾಕೋತಾರೆ. ಅವ್ರು ತಂದು ಕೊಟ್ರಲ್ಲ ಹಾಲು, ನಮ್ಮಲ್ಲೇನಿಲ್ಲ ಎಲ್ಲರೂ ಕೊಡ್ತಾರೆ ಅದು, ಪರವಾಗಿಲ್ಲ ಒಳಗಿಟ್ಟುಕೊಳ್ಳಯ್ಯ ಹಾಲು ಒಂದಿನ. ಈ ಒಂದು ಕಾರಣಕ್ಕೆ ಯಾರ ಮನೆಗೆ ಹೇಗೆ ಕೇಳ್ತೀರಿ? ಅವ್ರು ಹಾಲು ಕಡ್ಲಿಕ್ಕೆ ನಿಮ್ಮ ಮನೆಗೆ ಯಾರಾದ್ರೂ ಕಡೆಗಿದ್ದಾರ ಅಂತ ಕೇಳಲಿಕ್ಕಾಗತ್ತೇನ್ರಿ? ಬಹಳ ಕಷ್ಟ. ನಮ್ಮ ಸ್ವಾಮಿಗಳು ಸತ್ಯಾತ್ಮರು ಮಹಾರಾಷ್ಟ್ರ ಸಂಚಾರಕ್ಕೆ ಹೋದರೆ ಅಡಿಗೆ ಬಡಿಸೋದಕ್ಕೂ ತಮ್ಮ ಶಿಷ್ಯರಿಗೆ ಹೇಳ್ಬಿಡ್ತಾರೆ, ಅಲ್ಲಿ ಮಡಿ ತುಂಬಾ ಕಡಿಮೆ, ನಮ್ಮ ಮಡಿ ಉಳಿಬೇಕು ಅಂತ ನೋಡಿ. ಪ್ರಾಮಾಣಿಕವಾಗಿ ನಮ್ಮ ಮಡಿ ಉಳಿಬೇಕಂದ್ರೆ ನಾವು ಯಾರ ಮನೆಗೆ ಊಟಕ್ಕೆ ಹೋಗಬಾರದು. ಯಾಚೇತ ಶ್ರೋತ್ರಿಯಸ್ಯ ಅನ್ನಂ ತದಭಾವೇ ಜಲಂ ಪಿಬೆ. ಕೊನೆಗೆ ನೀರು ಕುಡಿದಾದ್ರೂ ಜೀವನ ಮಾಡಿ. ಯಾಕಂದ್ರೆ ಯಾರದೋ ಮನೆಗೆ ಹೋದರೆ ದಾಕ್ಷಿಣ್ಯಕ್ಕೆ ಬಿದ್ದು ನಾವೇನು ಅಂದ್ರೆ ಅವರೆಲ್ಲಿ ತಲೆ ಕೆಡಿಸ್ಕೊಳ್ತಾರೆ ಅನ್ನುವುದಕ್ಕೆ ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ಸಮಸ್ಯೆ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಅನೇಕರ ಮನೆಗಳಲ್ಲಿ ಟ್ಯಾಂಕ್ ನೀರು ಅಥವಾ ಈ ಬರ್ತವಲ್ಲ ಕ್ಯಾನ್ಗಳು ಇಲ್ಲಿ ತಂದಿರ್ತಾರೆ ನೋಡಿ, ಈ ತರಹದ ಕ್ಯಾನ್ಗಳನ್ನ ಅವ ಶೂದ್ರ ಇಳಿಸಿ ಹೋಗಿರ್ತಾನೆ. ಆ ನೀರಿನಿಂದ ಅಡಿಗೆ ಮಾಡಿ ಮಡಿಲಿ ಬಡಿಸ್ತಾರೆ ಊಟಕ್ಕೆ. ಯಾಕಂದ್ರೆ ಬೋರ್ವೆಲ್ ನೀರಿಗೆ ಬೇಳೆ ಕುದಿಯಲ್ಲ, ಬೋರ್ವೆಲ್ ನೀರು ಹಾಕಿದ್ರೆ ಹುಡಿ ಸಾರಿಗೆಲ್ಲ ಒಂಥರ ವಾಸನೆ ಬರುತ್ತೆ. ಅದಕ್ಕೆ ಸಿಹಿ ನೀರು ನಮ್ಮಲ್ಲಿ ಇಲ್ಲ, ಅವನು ತಂದಿಟ್ಟು ಹೋಗ್ಬಿಡ್ತಾನೆ, ಅದನ್ನು ಹಾಕ್ತಾರೆ ಮಾಡ್ತಾರೆ. ಇವ್ರು ಆಚಾರ ಪಾಪ ಮಡಿಯಿಂದ ಊಟ ಮಾಡಿ ಬರಬೇಕಲ್ಲ. ಇದ್ಯಾವುದೋ ನಾನು ಊಹಿಸಿ ಹೇಳ್ತಿಲ್ಲ, ಪ್ರಾಕ್ಟಿಕಲ್ ಆಗಿ ನಡೆದದ್ದು. ಇನ್ನು ಎಷ್ಟೋ ಕಡೆಗಂತೂ ಬೆಂಗಳೂರಲ್ಲಿ ಅನೇಕ ಮಠಗಳಲ್ಲಿ ಅನ್ನ ಸಾರು ಪಲ್ಯ ಚಟ್ನಿ ಮಠದಲ್ಲಿ ಮಾಡ್ತಾರೆ. ಹೊರಗೆ ಬಡಿಸುವ ಸ್ವೀಟ್ ಎಲ್ಲ ಹೋಟೆಲಿಂದ ಬರ್ತದೆ. ಎಲ್ಲಾ ಮಠಗಳಲ್ಲ, ನಾನು ನೋಡಿದ್ದು ಕೆಲವು ಮಠಗಳಲ್ಲಿ ಉಂಡಿನೋ ಹೋಳಿಗೆನೋ ಆ ಹೋಟೆಲ್ಗೆ ಕಾಂಟ್ಯಾಕ್ಟ್ ಕೊಡ್ತಾರೆ. 12:30 ಅವನು ತಂದಿಟ್ಟು ಹೋಗ್ಬಿಡ್ತಾರೆ ಹಿಂದಿನ ಬಾಗಲಿನಿಂದ. ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿ ಹೆಂಗ್ ಬರುತ್ತೆ ಹೇಳಿ. ಒಂದು ದಿನ ನಾನು ಮಲ್ಲೇಶ್ವರಮಲ್ಲಿ ಒಂದು ಹೋಟೆಲ್, ನಾನು ಹೋಟೆಲ್ಗೆ ಹೋಗಿರ್ಲಿಲ್ಲ, ಅಲ್ಲಿಂದ ಹೋಗ್ತಿದ್ದೆ ಪ್ರವಚನ. ನಮಸ್ಕಾರ ಆಚಾರ್ಯ ಅಂದ ಹೋಟೆಲ್ದಮ್ಮ. ನಾ ಆಚಾರ್ಯ ಇವನಿಗೆ ಹೆಂಗ್ ಗೊತ್ತಾಯ್ತು ಅಂತ ನಾನು ಕರೆದಕ್ಕೆ ಹೋದೆ. ಏನ್ರಿ ಚೆನ್ನಾಗಿದ್ದೀರಾ? ಎಲ್ಲಿ ಮಠಕ್ಕೆ ಹೋಗಿದ್ದೀರಾ? ಹೌದಪ್ಪ ಪ್ರವಚನ ಕರೆದಿದ್ರು ಹೋಗ್ತಿದ್ದೇನೆ. ನೀನ್ ಗೊತ್ತಾ ಮಠ ಅಂತ ನಾ ಕೇಳಿದೆ. ಅಯ್ಯೋ ಗೊತ್ತಾ ಆಚಾರ್ಯ, ಅಲ್ಲಿ ದಿನ ಹೋಗೋದು ನಮ್ಮ ಹೋಟೆಲ್ನಿಂದ ಅಂದ್ಬಿಟ್ಟಮ್ಮ. ಎಷ್ಟು ಚೆನ್ನಾಗಿದ್ದಾರೆ, ಏನು ಸ್ವೀಟ್ ಅಂತ ರಾತ್ರಿ ದಿನ ಆರ್ಡರ್ ಮಾಡ್ತಾರೆ. ಹೋಳಿಗೆ ಅಂದ್ರೆ ಹೋಳಿಗೆ, ಉಂಡೆ ಅಂದ್ರೆ ಉಂಡೆ ಕಳಿಸ್ಕೊಡ್ತೀನಿ ಅಂದ್ರೆ ಅಷ್ಟಾಂಗಪ್ಪ ನಿಂಗೆ ನಮಸ್ಕಾರ ಅಂದೆ. ಹಿಂಗ್ರಿ ಮಾಡೋದು ನಾವೆಲ್ಲ ಮಡಿ ಮೇಲಿಗೆ. ಇನ್ನು ಕಲಿಯುಗ ಶುರುವಾಗಿ 6000 ವರ್ಷ ಆಗಿದೆ, ಇನ್ನು 4 ಲಕ್ಷ ವರ್ಷ ಇದೆ ಕಲಿಯುಗ. ಬಹಳ ಗೊಂದಲ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಂತಹ ಸಂದರ್ಭದಲ್ಲಿ ದೇಶ ಕಾಲಾದಿ ಭಾವಾನಾಂ ವಚನಾನ್ನಮ ಸತ್ತಮ ಗುಣದೋಷೌ ವಿಧೀಯೇತೆ ನಿಯಮಾರ್ಥಂ ಹಿ ಕರ್ಮಣಾಂ. ಕೊನೆ ಪಕ್ಷ ಎಲ್ಲವೂ ಶುದ್ಧವಾಗಿ ಮಡಿಯಿಂದ ಮಾಡಲಿಕ್ಕಾಗಲ್ಲ ಅಂತಾದರೆ ದೇವರ ಪೂಜೆ, ದೇವರಿಗೆ ಮಾಡುವ ನೈವೇದ್ಯ, ತೀರ್ಥ ಶ್ರಾದ್ದ ಕರ್ಮಗಳು. ನಾನು ಯಾವಾಗಲೂ ಹೇಳ್ತೇನೆ, ಶ್ರಾದ್ದ ಕರ್ಮ ಮನೆಯಲ್ಲಿ ಮಾಡಿ, ಒಂದು ಪಾತ್ರೆಯಲ್ಲಿ ಅನ್ನ ಪಾಯಸ ಮಾಡಿ ಶ್ರಾದ್ದ ನಿಮ್ಮನೆಯಲ್ಲಿ ಮಾಡಿ, ಶ್ರಾದ್ದ ಮಾಡಿಸಿದ ಆಚಾರ್ಯಗೆ ಊಟ ಬೇಕಾದ್ರೆ ಮಠದಲ್ಲಿ ಹಾಕಿ. ಅನಿವಾರ್ಯವಾಗಿ ಮಡಿಯಿಂದ ಮಾಡ್ಲಿಕ್ಕಾಗಲ್ಲ ಅಂದ್ರೆ ಶ್ರಾದ್ದನೂ ಮಠದಲ್ಲಿ ಮಾಡಿದರೆ ನಿಮ್ಮ ಪಿತೃಗಳಂತಾರೆ 6 ಕೋಟಿ 8 ಕೋಟಿ ತಗೊಂಡು ಮನೆ ಕಟ್ಟಿದ್ದೀನಿ, ನನಗೆ ಊಟಕ್ಕೆ ಬ್ಯಾರ್ಯಾರ ಮನೆಗೆ ಹಾಕ್ತಿಲ್ಲ ನೀನು. ನನ್ನ ಊಟ ಎಲ್ಲಿ? ಯಾವುದೋ ಮಠದಲ್ಲೇನೇ ಅಲ್ಲ. ಮನೆಯಲ್ಲಿ ಶ್ರಾದ್ದ ಕರ್ಮ ಮಾಡಿ ಮನೆಯ ಉನ್ನತಿ ಆಗತ್ತೆ. ಮನೆಯಲ್ಲಿ ನೆಮ್ಮದಿ, ಶಾಂತಿ, ಸಮೃದ್ಧಿ ಅದು ಬರೋದು 2ರಿಂದ. ಆಗಾಗ ಮನೆಗೆ ಬ್ರಾಹ್ಮಣರು ಬಂದ್ರೆ ಮದುವೆ, ಮುಂಜುವೆ, ಜುಟ್ಟ, ಜಾವಳ, ಕಲ್ಯಾಣ ಮಂಟಪ, ಶ್ರಾದ್ದ ಪಕ್ಷ, ರಾಯರ ಮಠ ಬರ್ಲಿಕ್ಕೆ ಅವಕಾಶವೇ ಇಲ್ಲ ಆಚಾರ ಮನೆಗೆ. ಭಗವಂತ ಹೇಳ್ತಾನೆ, ಕೆಲವು ಕಡೆಗೆ ದೇಶ ಕಾಲಾದಿ ಭಾವಾನ, ಕೆಲವು ದೇಶಗಳಲ್ಲಿ, ಕೆಲವು ಕಾಲಗಳಲ್ಲಿ, ಕೆಲವು ವಸ್ತುಗಳಿಗೆ ಕೆಲವೊಂದಕ್ಕೆ ದೊಡ್ಡವರ ಮಾತಿನಿಂದ ಶುದ್ಧಿ, ಕೆಲವೊಂದಕ್ಕೆ ದೇಶದಿಂದ ಶುದ್ಧಿ, ಕೆಲವೊಂದಕ್ಕೆ ಕಾಲದಿಂದ ಶುದ್ಧಿ. ಎಲ್ಲ ವಸ್ತುಗಳಿಗೆ ಒಂದೇ ತರ ಇಲ್ಲ. ಸೋದೆಗೆ ಹೋದರೆ ವಾದಿರಾಜರ ಮಠದಲ್ಲಿ ಅಲ್ಲಿ ಹುಳಿಯಲ್ಲಿ ಇದು ಹಾಕ್ತಾರೆ ನೋಡಿ,
ಅದನ್ನ ನಮ್ಮ ಬೆಂಗಳೂರು ಭಾಷೆಯಲ್ಲಿ ಏನಂತಾರೆ? ಹಾ, ಅಲ್ಲಿ ಹೋದಾಗ ಅಲ್ಲಿ ಹಾಕ್ತಾರೆ ಅಂಥೇಳಿ ಬೆಂಗಳೂರು ಬಂದ ನೀವು ತಿನ್ನು ಹಾಗಿಲ್ಲ. ಅದನ್ನ ಅಲ್ಲಿ ಹೋದಾಗ ಹಾಕ್ತಾರೆ ಎಂದು ಬಿಟ್ಟು ಬೆಂಗಳೂರಿಗೆ ಬಂದಾಗ ನೀವು ಮಾಡ್ಕೊಂಡು ತಿನ್ನೋ ಹಾಗಿಲ್ಲ ಅಂತಾನೆ. ಯಾಕಂದ್ರೆ ದೇಶ ಕಾಲಾದಿ ಭಾವಾನ, ಕೆಲವು ವಸ್ತುಗಳು ಆ ದೇಶದಲ್ಲಿ ನಡೆಯುತ್ತೆ. ಚಾತುರ್ಮಾಸ್ಯದ ಮೊದಲನೇ ವ್ರತ, ಚಾತುರ್ಮಾಸ್ಯದ ಮೊದಲನೇ ವ್ರತದಲ್ಲಿ ಸಾಸಿವೆ ಒಗ್ಗರಣೆಗೆ ಬರೋದಿಲ್ಲ. ಮೊದಲನೇ ವ್ರತದಲ್ಲಿ ಒಗ್ಗರಣೆಗೆ ಸಾಸಿವೆ ಬರೋದಿಲ್ಲ. ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಕನಕದಾಸರು ಬರ್ತಾರೆ. ಮೊದಲನೇ ವ್ರತ ನಡೆದಾಗಲೇ, ಚಾತುರ್ಮಾಸ್ಯದ ಮೊದಲನೇ ವ್ರತ ಇದ್ದಾಗ ಕನಕದಾಸರು ರಾಯರ ದರ್ಶನಕ್ಕೆ ಬರ್ತಾರೆ. ನಮಸ್ಕಾರ ಮಾಡಿದರು. ರಾಯರಿಗಂತಾರೆ, ನಿಮ್ಗೇನು ಕೊಡಬೇಕು ಅಂತ ಆಸೆ ಇದೆ, ನನ್ನ ಹತ್ರ ಕೊಡೋದಕ್ಕೇನಿಲ್ಲ, ನೀ ಏನು ಕೊಡ್ತಿ ಕೊಡು ಅಂದ್ರು ರಾಯರು. 1 KG ಸಾಸಿವೆ ತಂದು ಕೊಟ್ಟರು. ಅವತ್ತೇ ಅಡುಗೆಗೆ ಹಾಕ್ಸಿದ್ರು. ಇವತ್ತಿಗೂ ಚಾತುರ್ಮಾಸ್ಯದ ಮೊದಲನೇ ವ್ರತದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಸಾಸಿವೆ ಬಳಸುವ ಪದ್ಧತಿ ಇದೆ. ಮೊದಲನೇ ವ್ರತಕ್ಕೂ ಸಾಸಿವೆ ಹಾಕ್ತಾರೆ, ಕೊನೆ ವ್ರತಕ್ಕೂ ಸಾಸಿವೆ ಹಾಕ್ತಾರೆ ಅಂಥೇಳಿ ನೀವು ಮಠಕ್ಕೆ ಹೋದಾಗ ಜಗಳಾಡ್ತಾ ಕೂಡಬೇಡಿ. ಮೊದಲನೇ ವ್ರತಕ್ಕೆ ರಾಯರ ಮಠಕ್ಕೆ ಅಕಸ್ಮಾತ್ ರಾಯರ ಮಠದ ಬ್ರಾಂಚಸ್ಗಳಿದ್ರೆ ಅಲ್ಲಿ ತೀರ್ಥ ಪ್ರಸಾದಕ್ಕೆ ಹೋದ್ರೆ ಸಾಸಿವೆ ಹಾಕಿದ್ರು ಅಂತ ಜಗಳಾಡ್ತಾ ಕೊಡಬೇಡಿ. ಯಾಕಂದ್ರೆ ರಾಘವೇಂದ್ರ ಸ್ವಾಮಿಗಳೇ ಆ ಭಕ್ತ ಕನಕದಾಸ ತಂದು ಕೊಟ್ಟದಕ್ಕೆ ಸ್ವೀಕಾರ ಮಾಡ್ತಾರೆ. ಅಷ್ಟಾಗ್ರಹ ಇದ್ರೆ 1 ತಿಂಗಳು ಹೋಗಬೇಡಿ ಊಟಕ್ಕೆ ನೀವು. ವೇದೇಶ ತೀರ್ಥರು, ನಮ್ಮ ರಘುತ್ತಮರ ಶಿಷ್ಯರು ವೇದೇಶ ತೀರ್ಥರು, ಅವರ ತಮ್ಮ ಯಾದವಾರಿಯರು, ಯಾದವಾರಿಯರ ತಮ್ಮ ಶ್ರೀನಿವಾಸ ತೀರ್ಥರು, ಟಿಪ್ಪಣಿಕಾರರು. ಅವರು ಒಂದ್ಸಲ ವ್ರತಕ್ಕೆ ರಾಯರ ಹತ್ರ ಹೋಗಿರ್ತಾರೆ. ಆ ಶ್ರೀನಿವಾಸ ತೀರ್ಥರಿಗೆ ತೀರ್ಥ ಪದವಿ ಕೊಟ್ಟದ್ದು ರಾಯರು. ಅವರು ಶ್ರೀನಿವಾಸ ಆಚಾರ್ಯರವರು. ರಾಯರು ಪರಿಮಳ ಗ್ರಂಥ ಬರೆಯೋದಕ್ಕೆ ಮಸಿ ಬೇಕು, ಮಡಿಯಿಂದ ಬರೀತಿದ್ರು. ಮಡಿಯಿಂದ ಆ ಬರೆಯುವ ಮಸಿಯನ್ನು ಶ್ರೀನಿವಾಸ ತೀರ್ಥರವರು ರೆಡಿ ಮಾಡಿ ಕೊಡೋದಕ್ಕೆ ಹೋದರು. ಅದು ಚಾತುರ್ಮಾಸ್ಯದ ವ್ರತ. ಪೂಜೆ ಆದ ಮೇಲೆ ರಾಘವೇಂದ್ರ ಸ್ವಾಮಿಗಳು ಶ್ರೀನಿವಾಸ ತೀರ್ಥರಿಗೆ ಎಲೆ ಹಾಕ್ತಾರೆ. ಊಟಕ್ಕೆ ಕೂತಿದ್ದಾರೆ. ಬಡಿಸುವಾಗ ಕಟ್ಟು ಮಾಡ್ತಾರಲ್ಲ, ವೃತ್ತದ ಕಟ್ಟೊಳಗೆ ಸಾಸಿವೆ. ಅಯ್ಯೋ ಸಾಸಿವೆ ಹಾಕಿದೆ. ರಾಯರಂದ್ರು, ತಾವು ತಗೊಳ್ಳೋದಿಲ್ವಾ? ಇಲ್ಲ, ನಾವು ಸಾಸಿವೆ ತಗೊಳ್ಳಲ್ಲ. ಪರವಾಗಿಲ್ಲ, ನಿಮಗಾಗಿ ಜೀರಿಗೆ ಒಗ್ಗರಣೆ ಹಾಕಿ ಇನ್ನೊಂದು ಮಾಡಿಸ್ತೇವೆ ಎಂದು. ಯಾಕೆ ಅಂತ ಕೇಳಲಿಲ್ಲ. ಆಗಿದ್ದಾಗ ಜೀರಿಗೆ ಒಗ್ಗರಣೆ ಹಾಕಿ ಒಂದು ತವ್ವೆ ಮಾಡಿಸಿ ಶ್ರೀನಿವಾಸ ತೀರ್ಥರಿಗೆ ಊಟಕ್ಕೆ ಹಾಕಿದರು. ಊಟ ಆದ ಮೇಲೆ ರಾಯರು ಮಂತ್ರಾಕ್ಷತೆ ಕೊಡ್ತಾರೆ ಶ್ರೀನಿವಾಸ ತೀರ್ಥರಿಗೆ. ನೀವು ತಂದು ಕೊಟ್ಟದ್ದಕ್ಕೆ ನಾನು ಗ್ರಂಥ ಬರೀತೇನೆ, ಹೋಗಿ ಬನ್ನಿ ಅಂತ. ಶ್ರೀನಿವಾಸ ತೀರ್ಥರು ಬರ್ತಿದ್ದಾರೆ. ಇನ್ನೂ ಬಾಗಲು ಒಳಗೆ ಬಂದಿಲ್ಲ, ಹೊರಗಡೆ ಯಾದವಾರ್ಯರು ಬಾಗಲ ಹತ್ರ ನಿಂತುಕೊಂಡಿದ್ದರಂತೆ. ಬರಬೇಡ ಒಳಗೆ ಅಂದರೆ ಶ್ರೀನಿವಾಸ ತೀರ್ಥರಿಗೆ. ಒಳಗೆ ಬರಬೇಡ, ಹೊರಗೆ ನಿಂತ್ಕೊ ನೀನು ಅಂದ್ರ. ಯಾಕೆ ಸ್ವಾಮಿ, ನಾನೇನು ತಪ್ಪು ಮಾಡಿದ್ದೇನೆ ಅಂತ. ಬಹಳ ದೊಡ್ಡ ಅನ್ಯಾಯ ಮಾಡಿದ್ದಿ. ರಾಯರ ಹತ್ರ ಹೋದಾಗ ಅಲ್ಲಿ ನನಗೆ ಸಾಸಿವೆ ಬೇಡ ಜೀರಿಗೆ ಬೇಕು ಅಂತ ಯಾಕಂತೀನಿ. ಇವ್ರಿಗೆ ಹೆಂಗ್ ಗೊತ್ತಾಯ್ತು ಮೊದಲು ಯಾದವಾರ್ಯರಿಗೆ? ದೊಡ್ಡವರ ಹತ್ರ ಹೋದಾಗ ಅವ್ರು ಏನು ಅನುಷ್ಠಾನ ಮಾಡ್ತಾರೆ ಅದನ್ನು ಮಾಡಬೇಕಾಗಿತ್ತು ನೀನು. ಪ್ರತ್ಯೇಕ ಜೀರಿಗೆ ಬೇಕು ಅಂತ ಒಗ್ಗರಣೆ ಮಾಡಿಸ್ಕೊಳ್ತಿದ್ದಿದೆಯಲ್ಲ, ರಾಯರ ಮಂತ್ರಾಕ್ಷತೆ ಕೊಟ್ಟ ತೆಗೆದು ತೋರಿಸು ಅಂದ್ರು. ಶ್ರೀನಿವಾಸ ತೀರ್ಥರು ಆ ಪಂಚೆಯ ಗಂಟು ಬಿಚ್ಚಿದ್ರೆ ಕಪ್ಪ ಹೋಗಿದೆ ಅಂತ ಮಂತ್ರಾಕ್ಷತೆ ಕರಿ ಕರಿಯಾಗಿದೆ. ಕೆಲವು ನಿಯಮಗಳು ದೇಶ ಕಾಲ ವ್ಯವಸ್ಥೆಯಿಂದ ನಡೆಯುತ್ತೆ. ಯಾವ ದೇಶದಲ್ಲಿ ನಾವಿರ್ತೇವೆ, ಯಾವ ಕಾಲದಲ್ಲಿ ಇರ್ತೇವೆ, ಅಲ್ಲಿ ಏನು ಅನುಷ್ಠಾನ ನಡೆಯುತ್ತೋ ಅದನ್ನ ಆ ದೇಶ ಕಾಲಕ್ಕೆ ತಕ್ಕಂತೆ ಮಾಡಿ. ಇದು ಧರ್ಮ ಅಂತಾನೆ ಕೃಷ್ಣ. ಅಯೋಧ್ಯೆಗೆ ಹೋಗಿದ್ರಿ, ಬದ್ರಿನಾಥಕ್ಕೆ ಯಾತ್ರೆಗೆ ಹೋಗಿರ್ತೀರಿ. ನೀವು ಬದ್ರಿಗೆ ಹೋಗಿರ್ತೀರಿ. ಬದ್ರಿ ಕ್ಷೇತ್ರಕ್ಕೆ ನೀವು ಹೋದಾಗ ಅಲ್ಲಿ ಮಠಗಳಲ್ಲಿ ಏನು ಸಿಗತ್ತೆ, ಯಾಕಂದ್ರೆ ಇಲ್ಲಿ ಸಿಕ್ಕಂತ ಪಲ್ಯ ಯಾವಾಗಲೂ ಸಿಗಲ್ಲ. ಅಲ್ಲಿ ಏನು ಪಲ್ಯ ಸಿಗತ್ತೆ ಅಡಿಗೆ ಮಾಡ್ತಾರೆ, ಊಟಕ್ಕೆ ಹಾಕ್ತಾರೆ. ಇದು ಯಾಕೆ ಪಲ್ಯ ಮಾಡಿದ್ರು, ಇದು ನಿಷಿದ್ಧ ಅಲ್ವಾ? ಮೊದಲನೇದ್ದು ದೇಶ, ಎರಡನೇದ್ದು ಕಾಲ, ಮೂರನೇದ್ದು ಮಾತು ಅಂತಾನೆ ಕೃಷ್ಣ. ಕೆಲವು ವಸ್ತುಗಳಿಗೆ ಮಾತಿನಿಂದ ಶುದ್ಧಿಯಂತೆ. ನಾನು ಹೇಳಿದ್ದೇನೆ ಅದನ್ನ ತಗೋಂತ ದೊಡ್ಡವರಂದ್ರೆ ಮುಗಿತು, ತಲೆ ಹರಟೆ ಮಾಡಬಾರ್ದು. ಆಯ್ತು ಸ್ವಾಮಿ, ಇದು ಹೀಗಿದೆ, ಹೆಂಗ್ ಮಾಡೋದು? ಆಯ್ತಪ್ಪ, ಇದು ಹೀಗಿದೆಯಲ್ಲ, ನಾನು ಹೇಳಿದ್ದೇನೆ, ತಗೋ, ಮುಗಿತು. ಅನೇಕ ಪ್ರಸಂಗಗಳಲ್ಲಿ ಈ ತರಹದ ನಿಯಮಗಳು ಶಾಸ್ತ್ರ ನಮಗೆ ವಿಧಾನ ಮಾಡುತ್ತದೆ.
ತುಂಬ ಆರೋಗ್ಯದ ಸಮಸ್ಯೆ ಇದೆ, ಉಪವಾಸ ಇದ್ರೆ ತಲೆಯೆಲ್ಲ ತಿರುಗುತ್ತದೆ, ಏಕಾದಶಿ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ, ಮಧ್ಯಾಹ್ನದವರೆಗೆ ಏಕಾದಶಿ ಮಾಡಿದ್ರೆ ತಲೆ ತಿರುಗಿ ಬಿಡುತ್ತದೆ, ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಸ್ವಾಮಿಗಳಿಗೆ ಕೇಳಿದರೆ ಪರವಾಗಿಲ್ಲ, ಮಧ್ಯಾಹ್ನದವರೆಗೆ ಮಾಡು, ಅನಂತರದಲ್ಲಿ ಹಾಲು ಹಣ್ಣು ತಗೋ, ಮುಗೀತು, ತಲೆ ಕೆಡಿಸ್ಕೋಬೇಡಿ, ಅವರು ಆಜ್ಞೆ ಮಾಡಿದ್ದಾರೆ, ಅದೇ ಧರ್ಮ ಅಲ್ಲಿ. ಯಾಕಂದ್ರೆ ವಚನಾನ್ ಮಮ ಸತ್ತಮ, ದೇವರಂತಾನೆ ದೊಡ್ಡವರಲ್ಲಿ ನಿಂತು ಆ ಮಾತನ್ನ ನಾನೇ ನುಡಿಸಿರ್ತೇನೆ. ದೊಡ್ಡವರು ಹೇಳಿದಾಗ ಅಲ್ಲಿ ತಲೆ ಕೆಡಿಸ್ಕೋಬೇಡ, ನೀನು ಅದನ್ನು ಆಚರಣೆ ಮಾಡು. ಹೀಗೆ ದೇಶ, ಕಾಲ ಹಾಗೂ ವಚನ ಗುಣದೋಷವು ವಿಧೀಯೇತೆ ನಿಯಮಾರ್ಥಂ ಹಿ ಕರ್ಮಣಾಂ. ಯಾವ ಯಾವ ವಸ್ತುಗಳು ಕೆಲವು ಕಡೆಗೆ ಗುಣವಾಗತ್ತೆ, ಕೆಲವು ಕಡೆಗೆ ದೋಷವಾಗತ್ತೆ. ಹೇಳಿದ್ನಲ್ಲ, ಮಡಿ ಮೈಲಿಗೆ ಆಚರಣೆ ಮಾಡೋದಕ್ಕಿಂತ ಅದು ಏನು ಅಂತ ತಿಳಿದುಕೊಳ್ಳೋದು ಬಹಳ ಮಹತ್ವದ. ಮೊದಲು ನಮಗದು ಅರ್ಥನೇ ಆಗಿಲ್ಲ ಇನ್ನು. ಮಡಿ ಅಂದ್ರೇನು, ಮೈಲಿ ಅಂದ್ರೇನು? ಕಾಯಿ ಪಲ್ಯಗಳಲ್ಲಿ ಯಾವ ಪಲ್ಯ ಕಾಯಿಗಳು ಮಡಿಗೆ ಬರುತ್ತೆ? ಮಡಿಗೆ ಬರತ್ತೆ, ತಗೊಂಡ್ರೆ ಎಲ್ಲಾನು ಬರುತ್ತದೆ. ಯಾವ ಪಲ್ಯನೂ ತಗೊಂಡ್ರೆ ಮಡಿಗೆ ಬಂದೇ ಬರುತ್ತಲ್ಲ. ಇದನ್ನ ತಿನ್ನಬೇಕು, ಇದನ್ನ ತಿನ್ನಬಾರದು, ನಿಷಿದ್ಧ ಯಾಕೆ? ಉಳ್ಳಾಗಡ್ಡಿ ನಿಷಿದ್ಧ ಯಾಕೆ ಹೇಳಿ? ಬೆಳ್ಳುಳ್ಳಿ ನಿಷಿದ್ಧ ಯಾಕೆ? ಟಮಾಟೆ ನಿಷಿದ್ಧ ಯಾಕೆ? ಕಾಯಿ ಪಲ್ಯಗಳಲ್ಲಿ, ಹಣ್ಣುಗಳಲ್ಲಿ ಕೆಲವೊಂದು ನಿಷಿದ್ಧ ಮಾಡಿದ್ದಾರೆ. ಕಾರಣ ಏನು? ಏನಾದ್ರೆ ಕಾರಣ ಬೇಕಲ್ಲ. ನಾಳೆ ನೀ ಬರಬೇಡ ಊಟಕ್ಕೆ ಅಂದ್ರೆ ಕಾರಣ ಹೇಳಿ. ಇವತ್ತು ಬಂದಾಗ ನೀ ಬಹಳ ಗೊಂದಲ ಮಾಡಿದ್ದಿ, ಅದಕ್ಕೆ ನಾಳೆ ನೀ ಬರಬೇಡ ಅಂತ ಹೇಳಬಹುದು. ಯಾವುದೇ ಇದನ್ನ ತಿನ್ನಬೇಡ ಅಂತ ಶಾಸ್ತ್ರ ಹೇಳಬೇಕಾದ್ರೆ ಅದು ಹಿನ್ನೆಲೆ ಬೇಕು. ಉಳ್ಳಾಗಡ್ಡಿ ತಿಂದ್ರೆ, ಬೆಳ್ಳುಳ್ಳಿ ತಿಂದ್ರೆ ಬುದ್ಧಿ ಮಂದಾಗತ್ತೆ, ನೆನಪಿನ ಶಕ್ತಿ ಕಮ್ಮಿ ಆಗತ್ತೆ, ದೇವರಲ್ಲಿ ಮನಸ್ಸು ಬರೋದಿಲ್ಲ, ಕಾಮದ ಉದ್ರೇಕ ಹೆಚ್ಚಾಗತ್ತೆ ಅನ್ನೋದಕ್ಕಾಗಿ ಅದನ್ನ ತಿನ್ನಬೇಡ ಅಂತ ಶಾಸ್ತ್ರ ನಿಷಿದ್ಧ ಮಾಡಿದೆ. ಟಮಾಟೆ ಎಲ್ಲ ಕೆಂಪು ಬಣ್ಣದ್ದು, ಮಾಂಸದ ಬಣ್ಣದಂತೆ ಇರ್ತದೆ ನೋಡಿ. ಕೆಲವೊಂದು ಬಣ್ಣದಿಂದ ನಿಷಿದ್ಧ, ಕೆಲವೊಂದು ಬುದ್ಧಿಗೆ ಮೆದುಳಿಗೆ ತೊಂದರೆ ಕೊಡುತ್ತದೆ ಅಂತ ನಿಷಿದ್ಧ. ಕೆಲವು ಆಹಾರಗಳಿಂದ ನಮ್ಮಲ್ಲಿ ವಿಚಿತ್ರವಾದ ಭಾವನೆಗಳು ಬರ್ತವೆ ಅನ್ನೋದಕ್ಕೆ ಕೆಲವೊಂದು ನಿಷಿದ್ಧ. ಆದರೆ ಆರೋಗ್ಯದ ದೃಷ್ಟಿಯೊಳಗೆ ಇವತ್ತಿನ ವೈದ್ಯರು, ಡಾಕ್ಟರ್ ಹೇಳ್ತಾರಲ್ಲ, ಆರೋಗ್ಯಕ್ಕೆ ಏನೇನು ತಿನ್ನಬೇಕು ಅಂತ ಅದೆಲ್ಲ ಶಾಸ್ತ್ರ ನಿಷಿದ್ಧ ಮಾಡಿಟ್ಟಿದೆ. ಉಳ್ಳಾಗಡ್ಡಿಯಲ್ಲಿ ಎಂತ ಶಕ್ತಿ ಇದೆ, ಬೆಳ್ಳುಳ್ಳಿ ಅಂತ ಶಕ್ತಿ ಇದೆ, ಬದನೆಕಾಯಿಯಲ್ಲಿ ಎಂತದಿದೆ ಹೇಳ್ತಾರಲ್ಲ. ಮತ್ತೇನ್ರಿ, ಮತ್ತೇನು ಬರ್ತದೆ ಮಡಿಲೆ? ಬಂಡೆಕಾಯಿ, ಸೌತೆಕಾಯಿ, ಚೌಳಿಕಾಯಿ, ಬೀನ್ಸು, ಅದೊಂದು ಬರ್ತದೆ. ತಲೆ ಆಗುವುದೇ, ಹೊಟ್ಟೆ ಆಗುವುದೇ, ಕುಂಬಳಕಾಯಿ. ಬಹಳ ಭಯಾನಕ. ಕಾಯಿ ಪಲ್ಯಗಳಲ್ಲಿ, ಹಾಲು ಮೊಸರುಗಳಲ್ಲಿ ಬಹಳ ಹೆಂಗ್ರಿ ಮಡಿ ಮಾಡ್ತೀರಿ ನೀವು? ಅವುಗಳಿಗೆ ಶುದ್ಧಿ ಹೇಗೆ? ಈಗ ನಾನು ನಿನ್ನೆ ಹೇಳಿದ್ನಲ್ಲ, ಅರ್ಧ ಲೀಟರ್ ಅಥವಾ 1 ಲೀಟರ್ ಹಾಲು ಆಚಾರ್ಯ ನಮ್ಮ ಹೆಸರಿನಿಂದ, ನಮ್ಮ ಮಕ್ಕಳ ಹೆಸರಿನಿಂದ ಕ್ಷೀರಾಭಿಷೇಕ ಮಾಡಿ. ಅಲ್ಲ, ಕ್ಷೀರಾಭಿಷೇಕ ಮಾಡ್ಲಿಕ್ಕೆ ಹಾಲು ಬೇಕಲ್ಲ, ಅವನೇ ತಂದು ಕೊಡ್ತಾನೆ 2 ಪಾಕೆಟ್ ಹಾಲು ಕೊಡ್ತಾನೆ. ಅದನ್ನು ಹೊಡಿತೀರಿ, ಆಚಾರ ಬೆಳ್ಳಿ ಪಾತ್ರೆಗೆ ಹಾಕ್ತಾರೆ, ಗಂಟಿ ಬಾರಿಸಪ್ಪ ಅಂತಾರೆ, ಓಂ ಸಹಸ್ರ ಜೀರಶ. ಆ ಹಾಲಲ್ಲಿ ನೀರಿಲ್ವಾ? ಆ ನೀರನ್ನು ಯಾರು ಮಡಿಲಿ ಹಾಕಿದ್ದಾರ? ದಾಬಳಿ ಉಟ್ಕೊಂಡು ಹಾಕಿದ್ದಾರ? ಮತ್ತದನ್ನು ಮಡಿ ಹೇಗೆ ಬಂತು? ನೀವೇ ಕೈಯಾರೆ ಆಕಳಿನಿಂದ ಹಿಂಡಿ ನೀವು ಅಭಿಷೇಕ ಮಾಡಿದ್ರೆ ತಪ್ಪಲ್ಲ ಅಂತ ಯಾರಲ್ಲಿದೆ ಈಗ? ಹಾಗಾದ್ರೆ ಪಂಚಾಮೃತ ಎಲ್ಲಾ ಮಠಗಳಲ್ಲಿ ಪರ್ ಡೇ ನಡೀತದೆ, ಪ್ರತಿನಿತ್ಯ ನಡೀತದೆ. ಪ್ರತಿ ಗುರುವಾರ ಮಠಗಳಲ್ಲಿ ಪಂಚಾಮೃತ, ಎಲ್ಲಾ ಮಠಗಳಲ್ಲಿಯೂ ಕೊಂಡ ಹಾಲೆ, ಪಾಕೀಟ ಹಾಲು ತಂದೇನೆ ಮಾಡ್ತಾರೆ. ಅಂಥಲ್ಲಿ ಮಡಿ ಹೇಗೆ? ಹಂಸ ಪಕ್ಷಿ ಹಾಗೆ ಹಾಲೊಳಗಿರುವ ನೀರು ಬೇರ್ಪಡಿಸ್ಲಿಕ್ಕೆ ಆಗತ್ತ ನಮಗೆ? ಕೃಷ್ಣ ಹೇಳ್ತಾನೆ, ಇಂಥ ಸಂದರ್ಭದಲ್ಲಿ ಮಡಿ ಮೇಲಿಗೆ ಹೇಗೆ? ಅದನ್ನ ಹಣ ಕೊಟ್ಟು ತರ್ತೀವಲ್ಲ, ಅಷ್ಟಕ್ಕೆ ಮಡಿ ಆಯ್ತಂತಾನದ. ಅಂಗಡಿಯಿಂದ ಅದಕ್ಕೇನಂತಾರೆ? ಕ್ರಯ ಅಂತಾರೆ. ನಾವು ಅವನಿಗೆ ಹಣವನ್ನು ಕೊಟ್ಟು ಆ ಪದಾರ್ಥವನ್ನ ಕೊಂಡುಕೊಂಡು ಬಂದ್ರೆ ಆಯಿತು. ಅವನು ಅಕಸ್ಮಾತ್ತಾಗಿ ಅದರಲ್ಲಿ ನೀರು ಹಾಕಿದರೂ ಅದನ್ನು ಶುದ್ಧವಾಗಿ ಮಡಿಯಿಂದ ಮಾಡಬಹುದು.